ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗಂ ಗಂ ಗಣಾನಾನ್ತ್ವಾ ಗಣಪತಿಗಂ ಅವಾಮಹಿ ಕವಿಂ ಕವೀನಾಮುಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಾಣಂ ಬ್ರಹ್ಮಣಸ್ಪದಃ ಆನಃ ಶೃಣ್ವನ್ನೋತಿಭಿಸ್ಸೇದಸಾದನಂ. ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರೆ ಚಿದಗ್ನಿಕುಂಡಸಂಭೂತ ದೇವಕಾರ್ಯ ಸಮದ್ಯತೆ ಶ್ರೀಲಲಿತತ್ರಿಪುರಸುಂದರಿ ದೇವತಾಭ್ಯೋ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ಪ್ರತಿ ವಾರದಂತೆ ವಾರ ಭವಿಷ್ಯ 16/11/2025ರಿಂದ 22/11/2025 ವಾರ ಭವಿಷ್ಯ. ಈ ವಾರದಲ್ಲಿ ಬಹಳಷ್ಟು ವಿಶೇಷ. ಇನ್ನೇನು ಕಾರ್ತಿಕ ಮಾಸ ಮುಗಿಯೋದಕ್ಕೆ ಬಂತು, ಹಾಗಾಗಿ ಸಾಕಷ್ಟು ವಿಶೇಷವಾದಂಥ ಫಲಾಫಲವನ್ನು ನೋಡೋದಕ್ಕೆ ದಾರಿಯಾಗ್ತದೆ. 17/11/2025 ಸೋಮವಾರ ಶ್ರೀ ಧನ್ವಂತರಿ ಜಯಂತಿ ಇರತಕ್ಕಂಥದ್ದು. ಯಾರಿಗೆ ಅನಾರೋಗ್ಯ ಅಂತಕ್ಕಂಥದ್ದು ಕಾಡಾಟವಿರುತ್ತೋ ಧನ್ವಂತರಿ ಮಂತ್ರ ಅಂತ ಬರುತ್ತೆ. ಅದನ್ನು ಜಪ ಮಾಡೋದ್ರಿಂದ ಸಾಮಾನ್ಯವಾಗಿ ಆ ಅನಾರೋಗ್ಯದ ಸಮಸ್ಯೆಗಳಿಂದ ಬಿಡುಗಡೆಯನ್ನು ಹೊಂದಬಹುದು. ಒಂದು ಅದು ಅಲ್ಲದೆ ಕಾರ್ತೀಕ ಸೋಮವಾರದ ದಿವಸವೇ ಬಂದಿದೆ, ಕೊನೆ ಕಾರ್ತೀಕ ಸೋಮವಾರ. ಅದರ ಜೊತೆಯಲ್ಲಿ ಸೋಮ ಪ್ರದೋಷ ಬೇರೆ ಬಂದಿದೆ, ಇನ್ನಷ್ಟು ವಿಶೇಷ. ಕಾರ್ತೀಕ ಸೋಮವಾರ, ಸೋಮ ಪ್ರದೋಷ. ಈ ಅನಾರೋಗ್ಯಕ್ಕೆ ಧನ್ವಂತರಿ ಮಂತ್ರ ಗೊತ್ತಿಲ್ಲ ಅನ್ನೋಂಥವ್ರಿಗೆ ಕಾರ್ತೀಕ ಸೋಮವಾರ, ಕೊನೆ ಸೋಮವಾರ ಸಿಗೋದೇ ಅಪರೂಪ. ಸಾಮಾನ್ಯವಾಗಿ ವಿರಳಾತಿ ವಿರಳ ಕಾರ್ತೀಕ ಸೋಮವಾರ ಸೋಮ ಪ್ರದೋಷ ಬರತಕ್ಕಂಥದ್ದು. ಹಾಗಾಗಿ ಶಿವನ ಆರಾಧನೆ ಮಾಡುವಂಥದ್ದು ಅಥವಾ ಶಿವನಿಗೆ ಏಕವಾರ ರುದ್ರಾಭಿಷೇಕವನ್ನು ಮಾಡ್ತಕ್ಕಂಥದ್ದು, ಅದರಲ್ಲೂ ಕೂಡ ಹಾಲಿನ ಅಭಿಷೇಕವನ್ನು ಮಾಡಿಬಿಟ್ಟು ಕೊಬ್ಬರಿ ಎಣ್ಣೆ ದೀಪವನ್ನು 11 ದೀಪವನ್ನು ಹಚ್ಚೋದ್ರಿಂದಲೂ ಕೂಡ ಸಾಮಾನ್ಯವಾಗಿ ಈ ಅನಾರೋಗ್ಯದ ಸಮಸ್ಯೆಗಳು ಬಿಡುಗಡೆ ಆಗುತ್ತೆ. ಒಂದು. ಎರಡನೇದಾಗಿ ಮಾನಸಿಕವಾದಂಥ ಚಂಚಲತೆ ಇರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಸರಿಯಾಗೋದಕ್ಕೆ ದಾರಿಯಾಗ್ತದೆ. ಮೂರನೇದಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾಭಿವೃದ್ಧಿ ಆಗಬೇಕು ಅಂದ್ರೂ ಕೂಡ ಅದಕ್ಕೂ ಕೂಡ ವರದಾನವಾಗುತ್ತೆ. ನಾಲ್ಕನೇದಾಗಿ ಈ ರಾಜಕೀಯ ವ್ಯಕ್ತಿಗಳಿಂದ, ಸರ್ಕಾರಿ ಅಧಿಕಾರಿಗಳಿಂದ ಕಿರುಕುಳಗಳು ಜಾಸ್ತಿ ಆಗ್ತಾ ಇದ್ದು ಅಥವಾ ಮೇಲಧಿಕಾರಿಗಳಿಂದ ಕಿರುಕುಳಗಳು ಜಾಸ್ತಿ ಆಗ್ತಾ ಇದ್ದು ಅಂದರೆ ಪ್ರದೋಷ ಕಾಲದಲ್ಲಿ ಶಿವನಿಗೆ ಏಕವಾರ ರುದ್ರಾಭಿಷೇಕವನ್ನು ಮಾಡೋದ್ರಿಂದ ಆ ಕಿರುಕುಳದಿಂದ ತಪ್ಪಿಸಿಕೊಳ್ಳೋದಕ್ಕೆ ದಾರಿಯಾಗ್ತಕ್ಕಂಥ ರಾಮಬಾಣವಾಗಿ ವರ್ಕ್ ಆಗುತ್ತೆ. ಅದನ್ನು ಮಾಡಿ. ಇನ್ನು 19/11/2025 ಬುಧವಾರ ಕಾತ್ಯಾಯಿನಿ ಅಮಾವಾಸ್ಯೆ ಇರ್ತಕ್ಕಂಥದ್ದು. ಅಂದರೆ ಅಮಾವಾಸ್ಯೆ ಬುಧವಾರ ಬೆಳಗ್ಗೆ 9:44 ಪ್ರಾರಂಭ ಆಗುತ್ತೆ. ಗುರುವಾರನೂ ಇರುತ್ತೆ. ಗುರುವಾರ ಬೆಳಗ್ಗೆ 12 ಗಂಟೆ ಅಂದರೆ ಮಧ್ಯಾಹ್ನ 12:16 ಇರುತ್ತೆ, ಹಗಲು ಮಧ್ಯಾಹ್ನ. ಹಾಗಾಗಿ ಬುಧವಾರ ಮತ್ತು ಗುರುವಾರ ಎರಡೂ ದಿವಸ ಅಮಾವಾಸ್ಯೆ ಇರ್ತಕ್ಕಂಥದ್ದು. ಬುಧವಾರ ಬಂದು ಬೆಳಗ್ಗೆ 9:44 ಪ್ರಾರಂಭ ಆಗಿ ಗುರುವಾರ ಮಧ್ಯಾಹ್ನ 12:16 ಇದೆ. ಹಾಗಾಗಿ ಬುಧವಾರ ಕಾತ್ಯಾಯಿನಿ ಅಮಾವಾಸ್ಯೆ ಬರ್ತಕ್ಕಂಥದ್ದು, ಗುರುವಾರ ಚಟ್ಟಿ ಅಮಾವಾಸ್ಯೆ ಅಂತಕ್ಕಂಥ ರೀತಿಯಲ್ಲಿ ಕರೀತಕ್ಕಂಥದ್ದು. ಅದನ್ನು ಕೆಲವರು ಬಹಳ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಅದರಲ್ಲೂ ಕೂಡ ಮಲೆನಾಡು ಭಾಗದಲ್ಲಿ ಹೆಚ್ಚಾಗಿ ಆಚರಣೆಯನ್ನು ಮಾಡ್ತಕ್ಕಂಥ ಪದ್ಧತಿಗಳಿರ್ತದೆ. ಇನ್ನು ಗ್ರಹಗತಿಗಳ ಸ್ಥಿತಿಗತಿಗಳು, ರಾಶಿ ಬದಲಾವಣೆಗಳು ಯಾವುದೂ ಇರೋದಿಲ್ಲ. ಬಟ್ ವಕ್ರ ಪ್ರಭಾವವಾಗಿರ್ತಕ್ಕಂಥದ್ದು 3 ಗ್ರಹಗಳು ವಕ್ರಿ. 3 ಗ್ರಹಗಳು ವಕ್ರಿಯಾಗಿದ್ದಾಗ ವಿಶೇಷವಾದಂಥ ಫಲವನ್ನು ನೋಡೋದಕ್ಕೆ ದಾರಿಯಾಗ್ತದೆ. ಅದರಲ್ಲೂ ಕೂಡ ದೇಶದ ಮೇಲೆ, ಪ್ರಪಂಚದ ಮೇಲೆ ಮತ್ತು ಮನುಕುಲದ ಮಾನಸಿಕವಾದಂಥ ಸ್ಥಿತಿಗತಿಗಳ ಮೇಲೆ, ಮತ್ತು ಜನ್ಮಜಾತಕ ವೈಯಕ್ತಿಕ ಜಾತಕಗಳಿದ್ದನ್ನು ಕೂಡ ಅಲ್ಲೂ ಕೂಡ ಕೆಲವೊಂದು ಫಲಾಫಲಗಳು ವ್ಯತ್ಯಾಸಗಳಾಗೋದಕ್ಕೆ, ಅಂದರೆ ತುಂಬ ಅಶುಭ ಫಲ ನೋಡ್ತಾ ಇರುವಂಥವ್ರು ಶುಭ ಫಲ ಆಗೋದಕ್ಕೆ ದಾರಿ, ತುಂಬ ಅಶುಭ ಫಲವನ್ನು ನೋಡ್ತಾ ಇರುವಂಥವ್ರು ಶುಭ ಫಲ, ಶುಭ ಫಲವನ್ನು ನೋಡ್ತಾ ಇರ್ತಕ್ಕಂಥವ್ರಿಗೆ ಅಶುಭ ಫಲ. ಈ ರೀತಿಯಲ್ಲಿ ಅಂದರೆ ಆ ದಶಾಭಕ್ತಿ ಆಧಾರದ ಮೇಲೆ ನಿರ್ಧಾರ ಆಗ್ತಾ ಹೋಗುತ್ತೆ. ಹಾಗಾಗಿ 3 ಗ್ರಹಗಳು ವಕ್ರಿ ಆಗುವಂಥದ್ದು ತುಂಬ ವಿರಳಾತಿ ವಿರಳ. ಸಾಮಾನ್ಯ ಸಿಗೋದು ತುಂಬ ಕಷ್ಟ. ಕೆಲವೊಂದು ಬಾರಿ ಏನಾಗುತ್ತೆ, ಶನಿ ಮತ್ತು ಗುರು ಒಟ್ಟಿಗೆ ಇದ್ದಾಗ ವಕ್ರಗ್ರಹಗತಿಗಳು ಸಾಮಾನ್ಯವಾಗಿ ಜಾಸ್ತಿ ಇರ್ತದೆ. ಸ್ವಲ್ಪ ಅಂತರ ಜಾಸ್ತಿ ಇರೋದ್ರಿಂದ ಇನ್ನೇನು ಶನಿ ವಕ್ರ ತ್ಯಾಗ ಆಗ್ತಾನೆ ಸದ್ಯದಲ್ಲೇ. ಹಾಗಾಗಿ ಏನಾಗುತ್ತೆ, ಈ ಸಂದರ್ಭ 3 ಗ್ರಹಗಳು ವಕ್ರಿಯಾಗಿದ್ದಾರೆ. ಆ ಗ್ರಹಗಳಲ್ಲಿ ಯಾವುದು ಗುರು ವಕ್ರಿಯಾಗಿದ್ದಾನೆ, ಉಚ್ಚನಾಗಿ ವಕ್ರಿಯಾಗಿದ್ದಾನೆ. ಸಿಂಹರಾಶಿನಲ್ಲಿ ಅಂದರೆ ಕಟಕ ರಾಶಿನಲ್ಲಿ ಗುರು ವಕ್ರಿ, ಸಿಂಹರಾಶಿನಲ್ಲಿ ಕೇತು, ಕನ್ಯಾ ರಾಶಿನಲ್ಲಿ ಚಂದ್ರ ಇದ್ದಾನೆ, ತುಲಾ ವೃಶ್ಚಿಕ ರಾಶಿನ ಸಂಚಾರವನ್ನು ಮಾಡ್ತಾನೆ. ತುಲಾ ರಾಶಿನಲ್ಲಿ ಶುಕ್ರ ಮತ್ತು ರವಿ ಇರ್ತಕ್ಕಂಥದ್ದು. ರವಿ ಬದಲಾವಣೆಯನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಇರುತ್ತೆ, ಚಿಂತೆ ಮಾಡುವಂಥದ್ದಿಲ್ಲ. ಇನ್ನು ಅಂದರೆ ವೃಶ್ಚಿಕ ರಾಶಿನಲ್ಲಿ
ಈ ವಾರ ಪೂರ್ತಿ ರವಿ ಸಂಚಾರವನ್ನು ಮಾಡ್ತಾನೆ. ಇನ್ನು ಬುಧ ವಕ್ರನಾಗಿ ವೃಶ್ಚಿಕ ರಾಶಿಯಲ್ಲಿದ್ದಾನೆ. ಶತ್ರು ಕ್ಷೇತ್ರದಲ್ಲಿ ವಕ್ರೆಯಾಗಿರೋದ್ರಿಂದ ಅವನು ವಿಶೇಷವಾದಂಥ ಫಲವನ್ನು ಕೊಡೋದಕ್ಕೆ ದಾರಿಯಾಗ್ತದೆ. ಅದರ ಜೊತೆಯಲ್ಲಿ ಕುಜ ಸ್ವಕ್ಷೇತ್ರದಲ್ಲಿ ಕುಳಿತಿದ್ದಾನೆ, ಬಟ್ ಹಸ್ತನ ಆಗಿದ್ದಾನೆ. ಅದೊಂದು ಮೈನಸ್ ಪಾಯಿಂಟ್. ಕೆಲವು ರಾಶಿಗಳು ಅದರಲ್ಲೂ ಕೂಡ ಹಸ್ತನಾದಾಗ, ರಾಶ್ಯಾಧಿಪತಿ ಹಸ್ತನಾದಾಗ ಮೇಷ ವೃಶ್ಚಿಕ ರಾಶಿಯವರಿಗೆ ಫಲಾಫಲಗಳಲ್ಲಿ ವ್ಯತ್ಯಾಸಗಳಾಗ್ತದೆ. ಅದನ್ನು ನೋಡೋಣ. ರಾಹು ಬಂದು ಕುಂಭರಾಶಿನಲ್ಲಿ, ಶನಿ ಬಂದು ವಕ್ರನಾಗಿ ಮೀನರಾಶಿನಲ್ಲಿ ಕುಳಿತಿದ್ದಾನೆ. ಹಾಗಾಗಿ ಏನೆಲ್ಲ ಪರಿಣಾಮ ಮತ್ತು ಪ್ರಭಾವವನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ಸಾಮಾನ್ಯವಾಗಿ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಮಾಟ, ಮಂತ್ರ, ತಂತ್ರ ಅನ್ನೋ ರೀತಿಯಾದಂಥ ಪ್ರಭಾವ ಅಥವಾ ಅದರ ಪರಿಣಾಮಗಳು, ಅಥವಾ ದುಷ್ಟಶಕ್ತಿಗಳ ಕಾಟದಿಂದ ತಪ್ಪಿಸ್ಕೊಳ್ಳೋದಕ್ಕೆ ದೈವತಾರಾಧನೆಗಳು, ಪೂಜೆ ಪುನಸ್ಕಾರ, ಹೋಮ ಹವನಗಳನ್ನು ಮಾಡ್ತಕ್ಕಂಥದ್ದು, ಅಥವಾ ದೇವರಿಗೆ ಮೊರೆ ಹೋಗ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ, ಅಥವಾ ದೇವತಾ ಕಾರ್ಯಗಳಿಗೆ ಹೆಚ್ಚಿನದಾಗಿ ಖರ್ಚು ಮಾಡ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಇನ್ವೆಸ್ಟ್ಮೆಂಟ್, ಇನ್ನು ಸ್ಥಿರಾಸ್ತಿ, ಭೂಮಿ, ವಾಹನ ಖರೀದಿ ಮಾಡಬೇಕು ಅನ್ನೋ ರೀತಿಯಾದಂಥ ಒಂದು ಪ್ರಯತ್ನಗಳು ಅಥವಾ ಆಲೋಚನೆಗಳು ಬರ್ತಕ್ಕಂಥದ್ದು. ವಾರ ಮಧ್ಯಭಾಗದಿಂದ ಆಚೆಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಬೇಕಾಗತ್ತೆ. ಅದರಲ್ಲೂ ಕೂಡ ಈ ಸ್ಕಿನ್ ಡಿಸೀಸ್ ಇರ್ತಕ್ಕಂಥವ್ರು, ಮೆದುಳಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸ, ನರಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸಗಳಿರ್ತಕ್ಕಂಥವ್ರು, ಸುಸ್ತು ಜಾಸ್ತಿ ಆಗುವಂಥ ಒಂದು ಪರಿಸ್ಥಿತಿಗಳು ಇರುವಂಥವ್ರು, ಹೆಣ್ಣು ಮಕ್ಕಳಲ್ಲಿ ಟ್ಯೂಬ್ ಪ್ರಾಬ್ಲಮ್ ಇರತಕ್ಕಂಥವ್ರಿಗೆ, ಇವರೆಲ್ಲರೂ ಕೂಡ ನರಮಂಡಲಕ್ಕೆ ಸಂಬಂಧಪಟ್ಟಂತೆ ಏನೇನು ಸಮಸ್ಯೆಗಳಿರ್ತದೋ ಅವರೆಲ್ಲರಿಗೂ ಕೂಡ ಸ್ವಲ್ಪ ಉಲ್ಬಣವಾಗಬಹುದು, ಸಮಸ್ಯೆಯನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಅದರ ಜೊತೆಯಲ್ಲಿ ಸ್ವಲ್ಪ ಶತ್ರುಗಳ ಉಪಟಳಗಳು ಜಾಸ್ತಿ ಆಗುತ್ತೆ ಮತ್ತು ಸಾಲದ ಚಿಂತೆಗಳು. ವಾರ ಮಧ್ಯಭಾಗದಿಂದ ಆಚೆಗಂತೂ ಇದ್ರ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ನೀವು ವಾರ ಮಧ್ಯಭಾಗದಿಂದ ಆಚೆಗೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ. ಶತ್ರುಕಾಟಗಳು ಮತ್ತು ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋರಿಂದ ಸ್ವಲ್ಪ ಕಿರುಕುಳಗಳಾಗ್ತಕ್ಕಂಥದ್ದು ಅಥವಾ ಕಷ್ಟಗಳನ್ನು ತಂದುಕೊಳ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಆದರೂ ಕೂಡ ಆರ್ಥಿಕವಾದಂಥ ಸ್ಥಿತಿಗತಿಗಳು ಸಾಮಾನ್ಯವಾಗಿ ಈ ವಾರದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಸ್ಥಿರಾಸ್ತಿ ಹೂಡಿಕೆ ಮಾಡುವಂಥವ್ರು ಸ್ವಲ್ಪ ಜಾಗ್ರತೆಯಿಂದ ಮಾಡಿ. ಮತ್ತು ಈ ಬಂಧು ಬಾಂಧವರಲ್ಲಿ ಇದ್ದಂಥ ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳು ಗೋಚರಿಸಬಹುದು, ಅಥವಾ ದಾಂಪತ್ಯದಲ್ಲಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳು ಗೋಚರಿಸಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಮಕ್ಕಳಿಂದ ಸ್ವಲ್ಪ ನಿರಾಸೆಗಳನ್ನು ವಾರ ಮಧ್ಯಭಾಗದಿಂದ ನೀವು ಅನುಭವಿಸಬೇಕಾಗತ್ತೆ, ಅಥವಾ ಮಕ್ಕಳ ನಡವಳಿಕೆಗಳಿಂದ ಸ್ವಲ್ಪ ಬೇಸರಕ್ಕೆ ಒಳಗಾಗಬಹುದು. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ನಿಮಗೆ ಸ್ವಲ್ಪ ಭಾವನಾತ್ಮಕವಾದಂಥ ನೋವನ್ನು, ಪೆಟ್ಟನ್ನು, ಪ್ರೀತಿ, ವಿಶ್ವಾಸ, ನಂಬಿಕೆಗೆ ದ್ರೋಹವೂ ಆಗುವಂಥ ಸಾಧ್ಯತೆಗಳು ಕಾಣುವಂಥದ್ದು ಉಂಟು. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಸಹಕಾರಿಯಾಗಿ ಇಲ್ಲ. ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲಗಳಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿದೆ. ಶುಭಕಾರ ಪ್ರಯತ್ನದಲ್ಲಿ ತಕ್ಕ ಮಟ್ಟಿಗೆ ಯಶಸ್ಸನ್ನು ಕಾಣುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ವಿದ್ಯಾಭ್ಯಾಸ ಸ್ವಲ್ಪ ಜಾಗೃತಿಯಿಂದ ನೀವು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಅಲ್ಲೇನೋ ಸ್ವಲ್ಪ ಮೈನಸ್ ಆಗುವ ಸಾಧ್ಯತೆಗಳಿದೆ, ಅಥವಾ ನಿಮ್ಮ ಭವಿಷ್ಯವನ್ನು ರೂಪಿಸುವಂಥ ವಿದ್ಯೆಯನ್ನು ಅಥವಾ ಎಜುಕೇಷನನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳು ಕಷ್ಟವಾಗಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಮೇಲಧಿಕಾರಿಗಳಿಂದ ದಂಡನೆಗಳನ್ನು, ರಾಜಕಾರಣಿಗಳಿಂದ, ಸರ್ಕಾರಿ ಅಧಿಕಾರಿಗಳಿಂದ ತೊಂದರೆ, ತಾಪತ್ರಯಕ್ಕೂ ನಷ್ಟಕ್ಕೂ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಒಟ್ಟಿನಲ್ಲಿ ಈ ವಾರ ಮೇಷರಾಶಿನವ್ರಿಗೆ ಅಷ್ಟೊಂದು ಶುಭಪ್ರದವಿಲ್ಲ. ಇರೋದರಲ್ಲಿ ಸ್ವಲ್ಪ ಕೌಟುಂಬಿಕವಾದಂಥ ವ್ಯವಸ್ಥೆ, ಸಾಂಸಾರಿಕವಾದಂಥ ವ್ಯವಸ್ಥೆ, ಸ್ವಲ್ಪ ಆರ್ಥಿಕವಾದಂಥ ಸ್ಥಿತಿ ಸ್ವಲ್ಪ ಸುಧಾರಣೆಯನ್ನು ಕಾಣಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ? ಸಾಧ್ಯವಾದಷ್ಟು ಸತ್ಯನಾರಾಯಣನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ, ರಾಷ್ಟ್ರಾಧಿಪತಿಯಾದಂಥವನೇನೋ ಬಲವಾಗಿದ್ದಾನೆ. ಬಲವಾಗಿರೋದ್ರಿಂದ ಏನು ಪ್ರಾಪ್ತಿಯಾಗತ್ತೆ? ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ, ಅಥವಾ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ, ಅಥವಾ ಕಂಪ್ನಿಗಳಲ್ಲಿ, ಅಥವಾ ಕೂಲಿ ಕೆಲಸ, ದಿನಗೂಲಿ, ವಾರಗೂಲಿ, ತಿಂಗಳ ಸಂಬಳಕ್ಕೆ ಕೆಲಸವನ್ನು ಮಾಡುವಂಥವರು ಯಾರ್ಯಾರು ಉದ್ಯೋಗನ ಹುಡುಕ್ತಾ ಇದ್ರು ಅಲ್ಲಿ ಪ್ಲಸ್ ಆಗೋದಕ್ಕೆ ದಾರಿಯಾಗುತ್ತೆ. ಅನುಕೂಲಕರವಾಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ಅಥವಾ ಕೆಲಸಗಾರನ ಹುಡುಕ್ತಾ ಇದ್ದಾರೆ ಅಂದರೆ ಕೆಲಸಗಾರರು ದೊರಕುವಂಥ ಸಾಧ್ಯತೆಗಳಿರುತ್ತೆ. ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ತಕ್ಕ ಮಟ್ಟಿಗೆ ಒಂದು ರೀತಿಯಾದಂಥ ಒತ್ತಡವಂತೂ ಇದ್ದೇ ಇರುತ್ತೆ. ಆರ್ಥಿಕವಾದಂಥ ಒತ್ತಡವನ್ನು ಮತ್ತು ಕೌಟುಂಬಿಕವಾದಂಥ ಒತ್ತಡವನ್ನು ಈ ವಾರದಲ್ಲಿ ಅನುಭವಿಸಬೇಕಾಗುತ್ತೆ. ಅದರಲ್ಲೂ ಕೂಡ
ವಾರ ಮಧ್ಯಭಾಗದಿಂದ ಆಚೆಗೆ ಅದರ ಪರಿಣಾಮಗಳು ಜಾಸ್ತಿ ಇರುತ್ತೆ. ವಾರ ಮಧ್ಯಭಾಗದವರೆಗೆ ಹೇಗೋ ಆಗ ಸುಧಾರಣೆ ಆಗುತ್ತೆ, ವಾರ ಮಧ್ಯಭಾಗದಿಂದ ಆಚೆಗೆ ಜಾಸ್ತಿ ಆಗುತ್ತೆ, ಅಥವಾ ಸಾಲವನ್ನು ಮಾಡುವಂಥ ಪರಿಸ್ಥಿತಿಯಾದರೂ ಕೂಡ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಬಂಧು ಬಾಂಧವರಿಂದ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧು ಬಾಂಧವರಿಂದ ನೆರೆಹೊರೆಯೊಂದಿಗೆ ಸ್ವಲ್ಪ ಕಿರಿಕಿರಿಗಳಾಗ್ಬೋದು ಅಥವಾ ಮನಸ್ತಾಪಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ವಿದ್ಯಾಭ್ಯಾಸ ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ತೊಂದರೆ ತಾಪತ್ರೆಗಳನ್ನು ಕೂಡಿರ್ತದೆ ಮತ್ತು ಸ್ವಲ್ಪ ಮರವಿನ ಸ್ವಭಾವ ಅಥವಾ ನಿರುತ್ಸಾಹ ಅಂತಕ್ಕಂಥದ್ದು ಬರುವಂಥ ಸಾಧ್ಯತೆಗಳಿರುತ್ತೆ. ಮಕ್ಕಳೊಂದಿಗೆ ಕಲಹ, ಪ್ರೀತಿಪಾತ್ರರೊಂದಿಗೆ ಕಲಹ ಮತ್ತು ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥ ವಾತಾವರಣಗಳು ಉಂಟು. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಗುಪ್ತವ್ಯಾಧಿ, ಥೈರಾಯ್ಡ್ ಪ್ರಾಬ್ಲಮ್ಮು, ಸ್ಥೂಲಕಾಯ, ಹಾರ್ಟ್ ಪ್ರಾಬ್ಲಮ್ಮು ಮತ್ತು ಮೈಕೈ ನೋವು ಬರ್ತಕ್ಕಂಥದ್ದು, ಅಜೀರ್ಣ ದೋಷ, ಸಾಮಾನ್ಯವಾಗಿ ಪೈಲ್ಸ್ ಸಂಬಂಧಪಟ್ಟಂತೆ ಅಥವಾ ಫಿಶರಿ ಸಂಬಂಧಪಟ್ಟಂತೆ ವ್ಯತ್ಯಾಸ, ಇವುಗಳಲ್ಲಿ ಸ್ವಲ್ಪ ನೋವು ಜಾಸ್ತಿ ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಹಾಗಾಗಿ ಜಾಗ್ರತೆ. ಆರೋಗ್ಯ ಸಂಬಂಧ ಗಂಭೀರ ಆಗೋದಿಲ್ಲ, ಸ್ವಲ್ಪ ನೋವು ಜಾಸ್ತಿ ಆಗ್ಬೋದು, ಸ್ವಲ್ಪ ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆಗಳಿರುತ್ತೆ. ಶುಭಕಾರ ಪ್ರಯತ್ನದ ವಿಚಾರ ಸಂಬಂಧಪಟ್ಟಂತೆ ಸಹಕಾರಿಯಾಗಿದೆ, ಪ್ರಯತ್ನ ಮಾಡಬಹುದು. ಅಲ್ಲಿ ಸ್ವಲ್ಪ ಅನುಕೂಲಕರವಾದಂಥ ವಾತಾವರಣವನ್ನು ನೀವು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇರೋದರಿಂದ ಏನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ವ್ಯಾಜ್ಯಗಳಲ್ಲಿ ಸ್ವಲ್ಪ ಅನುಕೂಲ ಅಥವಾ ನಿಮಗೆ ಗೆಲುವಾಗುವಂಥ ಸಾಧ್ಯತೆಗಳು ಬರುತ್ತೆ. ತಂದೆಯ ಸಹಕಾರ ನಿಮಗೆ ಸಿಗುವಂಥ ಲಕ್ಷಣಗಳಿದೆ. ತಂದೆಯಿಂದ ಅನುಕೂಲವಾಗ್ತಕ್ಕಂಥದ್ದು, ಸರ್ಕಾರಿ ಅಧಿಕಾರಿಗಳಿಂದ, ರಾಜಕೀಯ ವ್ಯಕ್ತಿಗಳಿಂದ ಸಹಕಾರಗಳು ಮತ್ತು ಅನುಕೂಲವಾಗ್ತಕ್ಕಂಥದ್ದು. ಬಡ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ಅಲ್ಲೂ ಕೂಡ ಅನುಕೂಲಕರವಾದಂಥ ವಾತಾವರಣ ನಿರ್ಮಾಣ ಆಗೋದಕ್ಕೆ ದಾರಿ ಉಂಟು ಅಂತ ಹೇಳ್ತಿದೆ. ಓವರ್ ಥಿಂಕಿಂಗ್ ವಾರ ಮಧ್ಯಭಾಗದಿಂದ ಆಚೆಗೆ ತುಂಬ ಏನೇನೋ ಯೋಚನೆಗಳನ್ನು ಮಾಡ್ತೀರಿ, ಊಹೆಗಳನ್ನು ಮಾಡಿಕೊಳ್ತೀರಿ. ಅದರಿಂದ ಸ್ವಲ್ಪ ನಿದ್ರಾಭಂಗ ಅಥವಾ ನಿದ್ರೆಗೆಡುವಂಥ ಸಾಧ್ಯತೆಗಳು ಬರಬಹುದು ವೃಷಭ ರಾಶಿಯವರಿಗೆ ಸಂಬಂಧಪಟ್ಟಂತೆ. ಪರಿಹಾರ ದುರ್ಗಾರಾಧನೆ ಅಥವಾ ದುರ್ಗಾ ನಾಮಸ್ಮರಣೆ ಅದ್ಭುತವಾದಂಥ ರಿಸಲ್ಟ್ ಕೊಡುತ್ತೆ ಈ ವಾರ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ರಾಷ್ಟ್ರಾಧಿಪತಿ ವಕ್ರ, ಅದರಲ್ಲೂ ಕೂಡ ಶನಿ ಪ್ರಭಾವ, ಸೋಮಾರಿತನ, ಆಲಸ್ಯ ಅಂತಕ್ಕಂಥದ್ದು ಸಹಜವಾಗಿ ಇರುತ್ತೆ. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಸುಧಾರಣೆ, ಅಂದರೆ ಆ ಸೋಮಾರಿತನದಿಂದ ಸ್ವಲ್ಪ ಬಿಡುಗಡೆಯನ್ನು ಕಾಣುವಂಥ ಸಾಧ್ಯತೆ ಮಂಗಳವಾರದ ನಂತರ ನಿಮಗೆ ಆ ಸೋಮಾರಿತನದಿಂದ ಬಿಡುಗಡೆ ಅಂತಕ್ಕಂಥದ್ದು ಸಿಗೋದಕ್ಕೆ ದಾರಿ ಉಂಟು ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಆರ್ಥಿಕವಾದಂಥ ಸ್ಥಿತಿನಲ್ಲಿ ಸ್ವಲ್ಪ ಸುಧಾರಣೆ ಮತ್ತು ಚೇತರಿಕೆಯನ್ನು ಕಾಣತಕ್ಕಂಥದ್ದು. ಶುಭ ಕಾರ್ಯ ಪ್ರಯತ್ನ ಅಥವಾ ಮದುವೆ ಮಗದೊಂದು ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಿದ್ರೆ ಅಲ್ಲೂ ಸ್ವಲ್ಪ ಸಹಕಾರಿಯಾಗಿ ನಿಲ್ಲುವಂಥ ಸಾಧ್ಯತೆಗಳು. ಉದ್ಯೋಗದಲ್ಲಿ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅಥವಾ ಮೇಲಧಿಕಾರಿಗಳಿಂದ ಏನೋ ಕೆಲಸ ಕಾರ್ಯಗಳಾಗಬೇಕು ಅನ್ನೋಂಥವ್ರಿಗೆ ಅಲ್ಲೂ ಕೂಡ ಸ್ವಲ್ಪ ಅನುಕೂಲಕರ ವಾತಾವರಣ ನಿರ್ಮಾಣವಾಗುತ್ತೆ. ವಿದ್ಯಾಭ್ಯಾಸ ವಾರ ಮಧ್ಯಭಾಗದಿಂದ ಇದೆಲ್ಲವೂ ಕೂಡ ವಾರ ಮಧ್ಯಭಾಗದವರಿಗೆ ಎಳೆದಾಟವಂತೂ ಇದ್ದೇ ಇರುತ್ತೆ ನಿಮಗೆ ಎಲ್ಲ ಕಾರ್ಯಗಳಲ್ಲೂ ಕೂಡ. ಸ್ವಲ್ಪ ವಿದ್ಯಾಭ್ಯಾಸದಲ್ಲೂ ಕೂಡ ಪ್ರಗತಿ. ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಆಗಬೇಕು ಗುರುವಾರ ನಂತರ ನೀವು ಪ್ರಯತ್ನ ಮಾಡಿ. ಗುರುವಾರದಿಂದ ಆಚೆಗೆ ಅನುಕೂಲಕರವಾದಂಥ ಸ್ಥಿತಿಯ ನಿರ್ಮಾಣವಾಗಿ ಬರೋದಕ್ಕೆ ದಾರಿ ಉಂಟು ಅಂತ ಹೇಳ್ತದೆ. ಬದಲಾವಣೆ, ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ಚೆನ್ನಾಗಿದೆ, ಪ್ರಯತ್ನ ಮಾಡಬಹುದು. ವಾರ ಆರಂಭ ವಾರ ಮಧ್ಯಭಾಗದಲ್ಲಿ ಸ್ವಲ್ಪ ಎಳೆದಾಡಿಸುತ್ತೆ. ಎಲ್ಲರ ಪ್ರಯಾಣ ಹೋಗಬೇಕು ಅಂದರೂ ಬೇಕೋ ಬೇಡವೋ ಅನ್ನೋ ರೀತಿಯ ನಿರುತ್ಸಾಹದಿಂದ ಹೋಗುವಂಥ ಪರಿಸ್ಥಿತಿ ಕಾಣುತ್ತೆ ಈ ವಾರದಲ್ಲಿ. ಪ್ರೀತಿ ವಿಶ್ವಾಸಗಳಿಗೆ ಸ್ವಲ್ಪ ನಿಮಗೆ ಸಹಕಾರಿ, ಮಕ್ಕಳಿಂದ ಸಹಕಾರ, ಆರ್ಥಿಕ ಅನುಕೂಲ ಅಂತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಮಕ್ಕಳ ಜೀವನದಲ್ಲಿ ಏನೋ ಬದಲಾವಣೆಗಳ ಒಂದು ಪರ್ವ ಅಂತಕ್ಕಂಥದ್ದು ಶುರುವಾಗುವಂಥ ಸಾಧ್ಯತೆಗಳು ಬರಬಹುದು. ಆರೋಗ್ಯದಲ್ಲಿ ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಆರೋಗ್ಯ ಸುಧಾರಣೆ ಆಗುವಂಥ ಲಕ್ಷಣಗಳೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಧರ್ಮ ಕಾರ್ಯಗಳನ್ನು ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಆಕಸ್ಮಿಕವಾದಂಥ ಧನಾಗಮನವಾಗ್ತಕ್ಕಂಥದ್ದು, ವ್ಯಾಜ್ಯಗಳಲ್ಲಿ ಜಯ ಅನ್ನೋ ರೀತಿಯಾದಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುವಂಥ ಸಂದರ್ಭಗಳು ಕೂಡ ಬರುತ್ತೆ ಈ ಸಂದರ್ಭ ಅಂತಕ್ಕಂಥದ್ದು. ಮಿತ್ರರು ಭಾವನಾತ್ಮಕವಾಗಿ ಯಾರನ್ನೋ ತುಂಬ ಹಚ್ಚಿಕೊಳ್ತೀರಿ, ಅಲ್ಲಿ ಸ್ವಲ್ಪ ಭಾವನಾತ್ಮಕವಾದಂಥ ತೀರ್ಮಾನ ಅಥವಾ ಭಾವನಾತ್ಮಕವಾದಂಥ ಚರ್ಚೆಗಳಾಗುವಂಥ ಸಂದರ್ಭಗಳು ಕಾಣುತ್ತದೆ. ಅತಿಹಾಸೆ ಅಂದರೆ ಅಧಿಕ ಬಡ್ಡಿಗೋ ಅಥವಾ ಜೂಜು, ರೇಸ್, ಲಾಟರಿ ಇವುಗಳಿಂದ ಏನೋ ದುಡಿಮೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಹೋತು ಅಂದರೆ ಅಲ್ಲಿ ಸೋಲು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಜಾಗ್ರತೆ. ದುರಭ್ಯಾಸಗಳು ಹೆಚ್ಚಾಗುವಂಥ ಪರಿಸ್ಥಿತಿಗಳು ಬರಬಹುದು. ಕುಡಿತ, ಜೂಜು, ರೇಸ್, ಆಮೇಲೆ ಏನೋ ಸ್ವಲ್ಪ ಈ ಗುಟ್ಕಾ, ಮತ್ತೊಂದು ಸಿಗರೇಟು, ಮಗದೊಂದು ಮಾಡುವಂಥವ್ರು ಹೆಚ್ಚು ಮಾಡುವಂಥ ಸಾಧ್ಯತೆಗಳು. 1 ಪ್ಯಾಕ್ ಸೇದೋವಂಥವನು 2 ಪ್ಯಾಕ್ ಸೇದುವಂಥದ್ದು, 1 ಸಿಗರೇಟ್ ಸೇದೋವಂಥವನು 4 ಸಿಗರೇಟ್ ಸೇದುವಂಥದ್ದು,
4 ಗುಟ್ಕ ಹಾಕೋಂತನೂ ಅದು ಲೆಕ್ಕವಿಲ್ಲದಂಥ ರೀತಿಯಲ್ಲಿ ಹಾಕುವಂಥದ್ದು. ಏನೋ ಹೇಳ್ತಾರದು, 1 ಬಾಟ್ಲು ಕುಡಿಯಂತವನು 2ಕ್ಕೆ ಹೋಗ್ತಕ್ಕಂಥದ್ದು. ಈ ರೀತಿಯಲ್ಲಿ ವ್ಯತ್ಯಾಸಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಸ್ವಲ್ಪ ಜಾಗ್ರತೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ, ಈ ವಾರ ಮಾಡಬೇಕಾಗಿರ್ತಕ್ಕಂಥದ್ದು, ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದತ್ತಾತ್ರೇಯರ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡಿ ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕಟಕ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಈ ವಾರ ತುಂಬ ಸುಸೂತ್ರವಾಗಿ ಆಗುತ್ತೆ. ಯತ್ನ ಕಾರ್ಯಗಳು ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಸ್ವಲ್ಪ ಹೆಸರು, ಕೀರ್ತಿ, ಪ್ರತಿಷ್ಠೆಗಳು ಬರೋದಕ್ಕೆ ದಾರಿಯಾಗ್ತದೆ. ಸ್ಥಿರಾಸ್ತಿಗಳು ಅಂತಕ್ಕಂಥದ್ದು ಒದಗಿ ಬರುತ್ತೆ. ಬಟ್ ಆಯ್ಕೆಯಲ್ಲೋ ನಿಮ್ಮ ಜಾತಕಕ್ಕೆ ಅಥವಾ ನಿಮಗೆ ಹೊಂದಾಣಿಕೆ ಆಗದೇ ಇರತಕ್ಕಂಥ ಆಸ್ತಿ ವಾಹನಗಳನ್ನು ಆಯ್ಕೆ ಮಾಡಿಕೊಳ್ತೀರಿ. ಅದೊಂದನ್ನು ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಳ್ಳಿ. ಆರ್ಥಿಕವಾದಂಥ ಮಂದಗತಿ ಅಂತಕ್ಕಂಥದ್ದಿರುತ್ತೆ. ಕುಟುಂಬದಲ್ಲಿ ಏನೂ ಸಣ್ಣದಾಗಿ ಗೊತ್ತಾಗದಂಥ ರೀತಿಯಲ್ಲಿ ಸ್ವಲ್ಪ ಅಸಮಾಧಾನಗಳು ಕುಟುಂಬದ ಒಳಗಡೆ ನಡೆಯುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು ಉಂಟು. ಬಂಧು ಬಾಂಧವರಿಂದ ಸ್ವಲ್ಪ ಆರ್ಥಿಕವಾದಂಥ ಮುಗ್ಗಟ್ಟು ಅಥವಾ ಯಾರಿಂದಲೋ ಬಂಧು ಬಾಂಧವರಿಂದ ಹಣಕಾಸು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಅಂದರೆ ದೊರಕುವಂಥ ಸಾಧ್ಯತೆಗಳೆಲ್ಲ ಖರ್ಚೇ ಜಾಸ್ತಿ ಹೋಗುತ್ತೆ. ನೆರೆಯವರಿಗೋಸ್ಕರ, ಬಂಧು ಬಾಂಧವರಿಗೋಸ್ಕರ ಅಂತಕ್ಕಂಥ ರೀತಿಯಲ್ಲಿ. ಮಕ್ಕಳಿಗೋಸ್ಕರವಾಗಿ ಖರ್ಚು, ಮಕ್ಕಳಿಂದ ನಷ್ಟಗಳು, ವಾರ ಮಧ್ಯಭಾಗದಿಂದ ಆಚೆಗೆ ಮಕ್ಕಳಿಂದ ನಷ್ಟಗಳನ್ನು ತಂದುಕೊಳ್ತಕ್ಕಂಥದ್ದು. ಒಟ್ಟಿನಲ್ಲೇ ಮಕ್ಕಳಿಂದ ಅಂಥ ಒಂದು ತೃಪ್ತಿಕರವಾದಂಥ ವಾತಾವರಣಗಳಿರೋದಿಲ್ಲ ಅಥವಾ ಭಾವನಾತ್ಮಕವಾದಂಥ ವಿಷಯಕ್ಕೆ, ಪ್ರೀತಿ ಪ್ರೇಮದ ವಿಷಯಕ್ಕೆ ಸಂಬಂಧಪಟ್ಟಂತೆ ತೃಪ್ತಿಕರ ಇರೋದಿಲ್ಲ ಈ ವಾರ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ಆರೋಗ್ಯ ಅಂಥ ಗಂಭೀರತೆಗಳಿಂದ ಏನಾದರೂ ಸ್ವಲ್ಪ ಸಣ್ಣಪಟ್ಟ ವ್ಯತ್ಯಾಸ ಆಯಿತು ಅಂದರೆ ಲಾಸ್ಟ್ ಡೇ ಶುಕ್ರವಾರ ಏನಾದರೂ ನಿಮಗೆ ಅನಾರೋಗ್ಯ ಅಂತಕ್ಕಂಥದ್ದು ಸ್ವಲ್ಪ ಪೀಡನೆಯನ್ನು ಕೊಡಬಹುದು. ಶುಕ್ರವಾರ ಶನಿವಾರ ನಂತರ ಸ್ವಲ್ಪ ಅನಾರೋಗ್ಯ ಅಂತಕ್ಕಂಥ ನಿಮಗೆ ಪೀಡನೆಯನ್ನು ಕೊಡಬಹುದು. ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಅಂಥ ತೊಂದರೆ ಆಗುವಂಥ ಸಾಧ್ಯತೆಗಳೇನಿರೋದಿಲ್ಲ ಅಥವಾ ಗಂಭೀರ ಆಗುವಂಥ ರೀತಿಯಲ್ಲಿ ಏನಿರೋದಿಲ್ಲ. ಶುಭಕಾರ ಪ್ರಯತ್ನ ಯಶಸ್ಸನ್ನು ಗಳಿಸ್ತೀರಿ. ಆ ಪ್ರಯತ್ನ ಮಾಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು ಉಂಟು. ಉದ್ಯೋಗದ ಹುಡುಕಾಟರಿರ್ತಕ್ಕಂಥವ್ರಿಗೆ ಸ್ವಲ್ಪ ಕಷ್ಟವಾಗಬಹುದು ಅಥವಾ ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಆಗಬೇಕು ಅಂದರೆ ಕಷ್ಟವಾಗುವಂಥ ಸಾಧ್ಯತೆಗಳು. ರಾಜಕಾರಣಿಗಳಿಂದ, ಅಧಿಕಾರಿಗಳಿಂದ ತೊಂದರೆ, ಕಟ್ಟಿಟ್ಟ ಬುತ್ತಿ, ಶನಿ ಪ್ರಭಾವ, ಹಾಗಾಗಿ ನಿಂದನೆಯನ್ನು ಮಾಡ್ತಕ್ಕಂಥದ್ದು, ಕೆಲಸವನ್ನು ಮಾಡೋದಿಲ್ಲ, ದುಡ್ಡಿಸ್ಕೊತಾರೆ, ಕೆಲಸ ಕಾರ್ಯಗಳನ್ನು ಮಾಡಿಕೊಡಲ್ಲ ಅನ್ನೋ ರೀತಿಯಾದಂಥ ಅಸಮಾಧಾನ ಅಂತಕ್ಕಂಥದ್ದು. ಮಿತ್ರರಿಂದ ಸಂಕಷ್ಟಗಳನ್ನು, ತೊಂದರೆಯನ್ನು, ಆರ್ಥಿಕವಾದಂಥ ಮುಗ್ಗಟ್ಟನ್ನು ಕಟಕ ರಾಶಿನವರು ಎದುರಿಸ್ತೀರಿ. ಜಾಗ್ರತೆಯಿಂದ ಇರಬೇಕಾಗತ್ತೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ ಸುಬ್ರಹ್ಮಣ್ಯನಿಗೆ ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಚತಕ್ಕಂಥ ಪ್ರಯತ್ನ ಮಾಡಿ ಖಂಡಿತ ಅನುಕೂಲವಾಗುತ್ತೆ. ಇನ್ನು ಸಿಂಹರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ನಷ್ಟವನ್ನು ತರಬಹುದು. ಅಥವಾ ವಾರ ಆರಂಭ ನಷ್ಟವನ್ನು ಅಥವಾ ಖರ್ಚನ್ನು ಜಾಸ್ತಿ ತರಬಹುದು. ಅಥವಾ ಹೂಡಿಕೆ 100 ಬಂದರೆ 1000 ರೂಪಾಯಿ ಹೂಡಿಕೆ ಮಾಡ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ವಾರ ಆರಂಭ. ವಾರ ಮಧ್ಯಭಾಗದಿಂದ ಆಚೆಗೆ ಏನಾಗುತ್ತೆ, ಎಲ್ಲವೂ ಕೂಡ ಎಳೆದಾಟ, ಒತ್ತಡ, ಕಿರಿಕಿರಿ, ಸಾಲಬಾಧೆ, ಶತ್ರುಕಾಟ, ಎಲ್ಲಿಂದ ಎಲ್ಲಿ ಹೋದ್ರೂ ಒಂದು ರೀತಿಯಾದಂಥ ಅಸಮಾಧಾನ, ನಷ್ಟ ಕಷ್ಟಗಳನ್ನೇ ಅಥವಾ ಯತ್ನಕಾರಗಳಲ್ಲಿ ಸೋಲುಗಳನ್ನೇ ನೋಡುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರಬಹುದು. ಜಾಗ್ರತೆ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಹಿಂಗೆ ಬರುತ್ತೆ, ಹೀಗೆ ಹೋಗುತ್ತೆ ಆ ಪರಿಸ್ಥಿತಿ. ಅದರಲ್ಲೂ ವಾರ ಮಧ್ಯಭಾಗದಿಂದ ಆಚೆಗೆ, ವಾರ ಮಧ್ಯಭಾಗದವರೆಗೆ, ಮಂಗಳವಾರದವರೆಗೆ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟು, ಎಳೆದಾಟ, ಒಂದು ರೀತಿಯಾದಂಥ ಮಂದಗತಿಯ ಆರ್ಥಿಕವಾದಂಥ ಅರಿವು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಬಂಧು ಬಾಂಧವರಿಂದ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಸ್ಥಿತಿ ಇರುತ್ತೆ. ಸಹೋದರಿಯಿಂದ ಅನುಕೂಲವಾಗ್ತಕ್ಕಂಥ ಪರಿಸ್ಥಿತಿಗಳಿರುತ್ತೆ. ಒಟ್ಟಿನಲ್ಲಿ ಹೆಣ್ಣು ಮಕ್ಕಳಿಂದ ಅಕ್ಕಗಿರ್ಬೋದು, ತಂಗಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ತಾಯಿ ಆಗಿರ್ಬೋದು ಅಥವಾ ಸ್ನೇಹಿತೆ ಆಗಿರಬಹುದು, ಸ್ವಲ್ಪ ಅವರಿಂದ ಸಹಕಾರ ನಿಮಗೆ ಪ್ರಾಪ್ತಿಯಾಗಬಹುದು ಈ ವಾರ ಅಂತಕ್ಕಂಥ ರೀತಿಯಲ್ಲಿ. ವಿದ್ಯಾಭ್ಯಾಸ ಮಂದತ್ವದಿಂದ ಇರುತ್ತೆ. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಸುಧಾರಣೆ ಆಗುತ್ತೆ ವಿದ್ಯಾಭ್ಯಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಭೂಮಿ ವ್ಯವಹಾರಗಳು ಕೈ ಎತ್ತುವಂಥ ಸಾಧ್ಯತೆ ಇದೆ. ಅಂದರೆ ಕೈ ಎತ್ತುತ್ತೆ ಅಂದರೆ ಸ್ವಲ್ಪ ಸಕ್ಸಸ್ ಆಗುವಂಥ ಸಾಧ್ಯತೆಗಳು. ಮಾರಾಟ ಖರೀದಿನಲ್ಲಿ ನಿಮಗೆ ಲಾಭ ಆಗುವಂಥ ಸ್ಥಿತಿಯನ್ನು ಈ ವಾರದಲ್ಲಿ ನೀವು ಸಿಂಹರಾಶಿನವರು ನೋಡ್ತೀರಿ ಅಂತಕ್ಕಂಥದ್ದು. ಅದರಲ್ಲೂ ಕೂಡ ಮಾರಾಟ ಮಾಡುವಂಥವ್ರಿಗೆ ಸ್ವಲ್ಪ ಲಾಭ ಹೆಚ್ಚಾಗಿ ಬರುವಂಥ ಸಾಧ್ಯತೆಗಳೇ ಇರುತ್ತೆ. ವಿದ್ಯಾಭಿವೃದ್ಧಿ ವಾರ ಮಧ್ಯಭಾಗದಿಂದ ಆಚೆಗೆ ಆಗುತ್ತೆ.
ಮಕ್ಕಳ ಸಹಕಾರ ಅಂತಕ್ಕಂಥದ್ದು ನಿಮಗೆ ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಪೂರಕವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು ಉಂಟು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಅನಾರೋಗ್ಯಕ್ಕೋಸ್ಕರವಾಗಿ ಹೆಚ್ಚಾಗಿ ಖರ್ಚು, ಸೇವಕರಿಗೋಸ್ಕರವಾಗಿ ಖರ್ಚು, ಅಥವಾ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥವ್ರು ಯಾವುದೋ ಕಷ್ಟ ಕಾರ್ಪಣ್ಯಕ್ಕೆ ಸ್ಪಂದಿಸೋದಕ್ಕೆ ಹೋಗಿ ಹೆಚ್ಚಾಗಿ ಖರ್ಚು ಮಾಡ್ತಕ್ಕಂಥ ಪರಿಸ್ಥಿತಿಗಳು ನಿಮಗೆ ಒದಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಶುಭ ಕಾರ್ಯ ಪ್ರಯತ್ನ ಸ್ವಲ್ಪ ಹಿನ್ನಡೆ ಮತ್ತು ಸಂಗಾತಿಯಿಂದ ಸ್ವಲ್ಪ ಹೆಚ್ಚಾಗಿ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಅಸಮಾಧಾನವೂ ಕೂಡ ಅವರೊಂದಿಗೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಉದ್ಯೋಗ ಲಾಭ ವಾರ ಮಧ್ಯಭಾಗದಿಂದ ಆಚೆಗೆ ಸಾಗುವಂಥದ್ದು, ಅಥವಾ ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಆಗಬೇಕಂದ್ರೆ ವಾರ ಮಧ್ಯಭಾಗದಿಂದ ಆಚೆಗೆ ಪ್ರಯತ್ನ ಮಾಡಿ ಸಕ್ಸಸ್ ಆಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ ಈ ವಾರ ಅಂತಕ್ಕಂಥದ್ದು ಸಿಂಹರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ. ಸಾಮಾನ್ಯವಾಗಿ ಈ ವಾರ ಹೆಚ್ಚಾಗಿ ನೀವು ಲಾಭ ಅನುಕೂಲವನ್ನು ನೋಡಿದರೆ ಸ್ವಲ್ಪ ವಯೋವೃದ್ಧರಿಂದ ಅಥವಾ ಹೆಣ್ಣು ಮಕ್ಕಳಿಂದ ನೋಡ್ತೀರಿ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಈ ವಾರ ಸಿಂಹರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ ಸಾಧ್ಯವಾದಷ್ಟು ಕೂಡ ಹನುಮಾನ್ ಚಾಲೀಸನ ಪಠನೆಯನ್ನು ಮಾಡ್ತಕ್ಕಂಥದ್ದು, ಒಂದು ಬಿಲ್ವ ವೃಕ್ಷಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಇವೆರಡನ್ನು ಮಾಡಿ ಖಂಡಿತ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಕನ್ಯಾ ರಾಶಿಯವರಿಗೆ ರಾಶ್ಯಾಧಿಪತಿಯಾದಂಥನು ವಕ್ರನಾಗಿ ಧನಭಾವಕ್ಕೆ ಬೇರೆ ಬರ್ತಿದ್ದಾನೆ ವಾರ ಮಧ್ಯಭಾಗದಿಂದ ಆಚೆಗೆ. ಹಾಗಾಗಿ ಏನಾಗ್ತದೆ, ನಿಮಗೆ ಸ್ವಲ್ಪ ಅನುಕೂಲವನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಲಾಭವಾಗುವಂಥದ್ದು, ಯಶಸ್ಸು ಗಳಿಸ್ತಕ್ಕಂಥದ್ದು, ಕೀರ್ತಿ ಬರುವಂಥದ್ದು, ಇವೆಲ್ಲವನ್ನು ಕೂಡ ವಾರ ಮಧ್ಯಭಾಗದಿಂದ ಆಚೆಗೆ ಲಾಭವೂ ಯೋಗವೂ ಅದೃಷ್ಟವೂ ಒದಗಿ ಬರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಆದರೆ ಬರುವಂಥದ್ದೆಲ್ಲವೂ ಕೂಡ ಅಡ್ಡ ಮಾರ್ಗದಿಂದ ಬರುತ್ತೆ. ಬೇರೆಯವರಿಂದಲೇ ಸಹಕಾರ, ನಿಮ್ಮ ಪ್ರಯತ್ನಕ್ಕಿಂತಲೂ ಕೂಡ ಬೇರೆಯವರ ಸಹಕಾರದಿಂದ ನಿಮಗೆ ಲಾಭವನ್ನು ಅನುಕೂಲವನ್ನು ನೋಡುವಂಥ ಸಾಧ್ಯತೆಗಳಿದೆ. ಆರ್ಥಿಕವಾದಂಥ ಸ್ಥಿತಿ ಸುಧಾರಣೆ ಆಗ್ತಕ್ಕಂಥದ್ದು ಮತ್ತು ಸಾಲವನ್ನೂ ಕೂಡ ಹೆಚ್ಚಾಗಿ ಮಾಡುವಂಥ ಪರಿಸ್ಥಿತಿಗಳು ಬರಬಹುದು. ಯಾವುದೋ ಊಹೆಗೋ ಭ್ರಮೆಗೋ ಸಿಕ್ಕಾಕ್ಕೊಂಡು ಅಥವಾ ಇನ್ನೊಬ್ಬರ ಮಾತಿನ ಮೇಲೆ ನಂಬಿಕೆಯನ್ನು ಇಟ್ಟು ಏನೋ ಮಾಡೋಕ್ಕೋಗಿ ಸ್ವಲ್ಪ ಸಾಲವನ್ನು ಹೆಚ್ಚಾಗಿ ಮಾಡುವಂಥ ಪರಿಸ್ಥಿತಿ ಬರಬಹುದು. ಸ್ವಲ್ಪ ಜಾಗ್ರತೆ. ಕುಟುಂಬಸ್ಥರೊಂದಿಗೆ ಸ್ವಲ್ಪ ವಾಗ್ವಾದಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಮಾತನ್ನು ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥದ್ದು ಸೂಕ್ತ. ವಾರ ಮಧ್ಯಭಾಗದಿಂದ ಆಚೆಗೆ ನಿದ್ರೆ ಜಾಸ್ತಿ, ವಿಪರೀತ ನಿದ್ರೆ ಮಾಡ್ತೀರಿ. ಯಾಕೆ ಬರುತ್ತೆ ಏನಕ್ಕೆ ಬರುತ್ತೆ ಗೊತ್ತಾಗೋದಿಲ್ಲ. ಹಾಗಾಗಿ ವಿಪರೀತ ಸುಸ್ತು ಟಯರ್ಡಾಗಿ ನಿದ್ರೆ ಜಾಸ್ತಿ ಮಾಡಬೇಕಾದಂಥ ಅನಿವಾರ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು ಉಂಟು. ವ್ಯವಹಾರಗಳು ಅಥವಾ ಸ್ಥಿರಾಸ್ತಿ ವ್ಯವಹಾರಗಳು ತುಂಬ ಚೆನ್ನಾಗಿ ಆಗುತ್ತೆ. ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ, ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳನ್ನು ಈ ವಾರದಲ್ಲಿ ನೀವು ನೋಡ್ತೀರಿ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಅದರಲ್ಲೂ ಕೂಡ ಮಕ್ಕಳ ಸಹಕಾರ ನಿಮಗೆ ದೊರಕುವಂಥ ಸಾಧ್ಯತೆಗಳಿದೆ. ಆದರೆ ಪುಟ್ಟ ಮಕ್ಕಳಲ್ಲಿ ಸ್ವಲ್ಪ ಅನಾರೋಗ್ಯ ಅಂತಕ್ಕಂಥದ್ದು ಕಾಟಾಟವನ್ನು ಕೊಡಬಹುದು, ನೋಡಿಕೊಳ್ಳಿ. ಷಷ್ಠ ಪ್ರಭಾವ ರಾಹು, ಹಾಗಾಗಿ ಶತ್ರುದಮನ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಯಾರು ನಿಮಗೆ ಕಾಡಾಟವನ್ನು ಕೊಟ್ಟಿರ್ತಾರಲ್ಲ ಅವರಿಂದಲೇ ಲಾಭವಾಗುವಂಥದ್ದು, ಅಥವಾ ಯಾರು ನಿಮಗೆ ಕಷ್ಟಕ್ಕೆ ಗುರಿ ಮಾಡಿರ್ತಾರಲ್ಲ ಅವರಿಗೆ ಸಂಕಷ್ಟಗಳು ಎದುರಾಗುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುತ್ತೆ. ಶುಭ ಕಾರ್ಯ ಪ್ರಯತ್ನ ಯಶಸ್ಸನ್ನು ಗಳಿಸುವಂಥ ಸ್ಥಿತಿ ಇದೆ, ಚಿಂತೆ ಮಾಡುವಂಥದ್ದು ಬೇಡ. ಅಷ್ಟಮಾಧಿಪತಿ ದುಸ್ಥಾನ ರಾಜಯೋಗ ಅನ್ನೋ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗ್ತದೆ. ಹಾಗಾಗಿ ಅನಿರೀಕ್ಷಿತವಾಗಿ ಕೆಲವೊಂದು ಕೆಲಸ ಕಾರ್ಯಗಳು ನಿಮಗೆ ಸಕ್ಸಸ್ಸನ್ನು ಕೊಡುತ್ತೆ. ತಂದೆಯೊಂದಿಗೆ ಸ್ವಲ್ಪ ಶತ್ರುತ್ವ ಆಗಬಹುದು, ಸ್ವಲ್ಪ ಜಾಗ್ರತೆ. ಪಿತ್ರಾರ್ಜಿತ ಆಸ್ತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಸಮಸ್ಯೆಗಳಾಗಬಹುದು, ಸ್ವಲ್ಪ ಜಾಗ್ರತೆ. ಆದರೆ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಮಾತ್ರ ಅನುಕೂಲವಿದೆ. ಸೇವಾ ವೃತ್ತಿಯ ಉದ್ಯೋಗ, ಕಠಿಣ ದೇಹ ದಂಡನೆಯನ್ನು ಮಾಡಿ ಕೆಲಸವನ್ನು ಮಾಡುವಂಥವ್ರು ಯಾರು ಇರ್ತಾರಲ್ಲ ಅವರಿಗೆ ಮಾತ್ರ ಈ ವಾರ ಲಾಭವೂ ಅನುಕೂಲವನ್ನು ಯೋಗವನ್ನು ತರುವಂಥ ಸಾಧ್ಯತೆಗಳಿರುತ್ತದೆ. ಹಾಗಾಗಿ ಒಟ್ಟಿನಲ್ಲಿ ಈ ವಾರ ಕನ್ಯಾ ರಾಶಿಯವರಿಗೆ ಸಾಕಷ್ಟು ಶುಭ ಫಲವನ್ನೇ ನೋಡುವಂಥ ಸ್ಥಿತಿನಲ್ಲಿ ಗ್ರಹಗತಿಗಳು ನಿಂತಿದೆ. ಹಾಗಾಗಿ ಒಂದು ಕೆಲಸ ಮಾಡಿ, ಇರುವಂಥ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳು ಹೋಗಬೇಕು ಅನ್ನೋದಿತ್ತು ಅಂದರೆ ಈ ವಾರ ಸಾಧ್ಯವಾದಷ್ಟು ವಯೋವೃದ್ಧರಿಗೆ, ಯಾರಾದರೂ ವಯಸ್ಸಾದವರಂತರೂ ನಿಮಗೆ ಸಿಕ್ಕಿದರೆ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ಆಗಲಿ ಒಂದು ಸಿಹಿಯನ್ನು ಅಥವಾ ಒಂದು ಹಣ್ಣನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿ ಅನುಕೂಲವಾಗುತ್ತೆ. ಇನ್ನು ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಹುಂಬತನ ಜಾಸ್ತಿ ಇರುತ್ತೆ. ಒಂದು, ಅದರ ಜೊತೆಯಲ್ಲಿ ಅತಿಯಾದಂಥ ಒಳ್ಳೆಯತನ, ಅತಿಯಾದಂಥ ಕನಿಕರ, ಅತಿಯಾಗಿ ಯಾರಿಗೋ ಏನೋ ಸಹಾಯ ಮಾಡೋಕ್ಕೆ ಹೋಗ್ತಕ್ಕಂಥದ್ದು, ಅಗತ್ಯವಿಲ್ಲದಿದ್ದರೂ ಕೂಡ ನೀವು ಏನೋ
ಒಂದು ಒಳ್ಳೆಯವರು ಅಂತ ಅನ್ನಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಏನೋ ಹೋಗಿ ಇಕ್ಕಟ್ಟಿ ಸಿಕ್ಕಾಕ್ಕೊಂತಾರೆ. ಅತಿಯಾದಂಥ ಒಳ್ಳೆತನ ಶಾಪ. ಹಾಗಾಗಿ ಅತಿಯಾದಂಥ ಒಳ್ಳೆತನವನ್ನು ತೋರಿಸೋದಕ್ಕೆ ಹೋಗಬೇಡಿ. ಒಂದು. ಎರಡನೇದಾಗಿ ಏನೋ ಗೊಂದಲ, ಕನ್ಫ್ಯೂಸು. ಅದು ಸರಿನಾ ಇದು ಸರಿನಾ, ಹಂಗೋ ಹೀಗೋ, ಒಳ್ಳೇದು ಮಾಡ್ತೀನಾ ಕೆಟ್ಟದ್ದು ಮಾಡ್ತೀನಾ, ಏನೋ ಒಂದು ರೀತಿಯಲ್ಲಿ ಕನ್ಫ್ಯೂಸಲ್ಲೇ ಸಾಗುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗ್ತದೆ. ಸಾಲವನ್ನು ತೀರಿಸುವಂಥದ್ದು ಅಥವಾ ಸಾಲದಿಂದ ಬಿಡುಗಡೆ ಆಗಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನ ಎರಡೂ ರೀತಿಯಲ್ಲಿ ಇರುವಂಥದ್ದು. ಭಾವನಾತ್ಮಕವಾದಂಥ ರೀತಿಯಲ್ಲಿ ಸ್ವಲ್ಪ ಯೋಚನೆಗಳು ಜಾಸ್ತಿ ಬರುತ್ತೆ, ಊಹೆಗಳು ಜಾಸ್ತಿ ಬರತಕ್ಕಂಥದ್ದು, ಊಹೆಗಳನ್ನು ಜಾಸ್ತಿ ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಆರ್ಥಿಕವಾದಂಥ ಸ್ಥಿತಿಗತಿಗಳು ಈ ವಾರ ಒಳ್ಳೆಯ ಉತ್ತಮವಾದಂಥ ಸ್ಥಿತಿನಲ್ಲಿದೆ. ಲಾಭವನ್ನು ತರುವಂಥದ್ದು, ಅನುಕೂಲವಾಗತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡುಬರ್ತದೆ. ವಾರ ಮಧ್ಯಭಾಗದಿಂದ ಆಚೆಗಂತೂ ಕೂಡ ಅದ್ಭುತವಾದಂಥ ಸ್ಥಿತಿನಲ್ಲಿ ನಿಮ್ಮ ಬದಲಾವಣೆಗಳನ್ನು ನೋಡುವಂಥ ಸಾಧ್ಯತೆಗಳು ಎಲ್ಲವೂ ಕೂಡ ಇದೆ. ಕುಟುಂಬಸ್ಥರಿಂದ ಯೋಗ ಅದೃಷ್ಟ ಒಲಿದು ಬರಬೇಕು. ಕುಟುಂಬಸ್ಥರಿಂದ, ನಿಮಗಿಂದಲ್ಲ, ಕುಟುಂಬಸ್ಥರಿಂದ ಯೋಗ ಅದೃಷ್ಟ ಒಲಿದು ಬರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇದೆ. ಭಾಗ್ಯಪ್ರಭಾವ ಅಂತಕ್ಕಂಥ ನಿಮಗೆ ವರದಾನವಾಗಿದೆ, ಅದ್ಭುತವಾದಂಥ ವರದಾನ. ಹಾಗಾಗಿ ಒಂದು ರೀತಿಯಲ್ಲಿ ತಂದೆಯ ಸಹಕಾರವೂ ಸಿಗುತ್ತೆ ಮತ್ತು ಕುಟುಂಬ ಸದಸ್ಯರಲ್ಲಿರ್ತಕ್ಕಂಥ ಮನಸ್ತಾಪಗಳನ್ನು ಮರೆತು ಎಲ್ಲರೂ ಒಟ್ಟಾಗಿ ಯಾವುದೋ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿ, ಅದರಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ವಾತಾವರಣಗಳು ಕೂಡ ಇರುತ್ತೆ. ಬಂಧು ಬಾಂಧವರ ಸಹಕಾರ ಈ ವಾರದಲ್ಲಿ ಸಿಗುತ್ತೆ. ವಿದ್ಯಾ ಅಭಿವೃದ್ಧಿ ಆಗ್ತಕ್ಕಂಥದ್ದು, ವಿದ್ಯಾನುಕೂಲವಾಗ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ಸ್ವಲ್ಪ ಈ ಜೂಜು ರೇಸ್ ಈ ಹವ್ಯಾಸವಿರ್ತಕ್ಕಂಥವ್ರಿಗೆ ಸ್ವಲ್ಪ ವರದಾನವಾಗಬಹುದು ಈ ವಾರ. ಆರೋಗ್ಯ ಸುಧಾರಣೆ ಆಗ್ತಕ್ಕಂಥ ರೀತಿಯಲ್ಲಿದೆ, ಅದ್ಭುತವಾದಂಥ ರೀತಿಯಲ್ಲಿ ಸುಧಾರಣೆ ಆಗುತ್ತೆ ಈ ವಾರ ಆರೋಗ್ಯ ಅಂತಕ್ಕಂಥದ್ದು. ಶುಭ ಕಾರ್ಯ ಪ್ರಯತ್ನದಲ್ಲೂ ಕೂಡ ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿ. ಪಾಲುದಾರಿಕೆ ವ್ಯವಹಾರದಲ್ಲೂ ಕೂಡ ಸ್ವಲ್ಪ ಆರ್ಥಿಕವಾದಂಥ ಅನುಕೂಲ ಮತ್ತು ಅವಕಾಶಗಳು ಹುಡುಕಿಕೊಂಡು ಬರುವಂಥದ್ದಕ್ಕೆ ದಾರಿ ಎಲ್ಲವೂ ಕೂಡ ಇದೆ. ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡುವಂಥವ್ರು ಯಾರು ಇರ್ತಾರಲ್ಲ ಅವರೆಲ್ಲರಿಗೂ ಕೂಡ ವರದಾನ ಈ ವಾರ ಅಂತಕ್ಕಂಥದ್ದು. ಮತ್ತು ಈ ವ್ಯಾಜ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಹಿನ್ನಡೆಗಳಾಗಬಹುದು. ಉನ್ನತ ವಿದ್ಯಾಭ್ಯಾಸ ಪ್ರಯತ್ನ ಅಲ್ಲೂ ಕೂಡ ಯಶಸ್ಸು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಸರ್ಕಾರಿ ಅಧಿಕಾರಿಗಳಿಂದ, ರಾಜಕೀಯ ವ್ಯಕ್ತಿಗಳಿಂದ ಏನಾದರೂ ಕೆಲಸ ಆಗಬೇಕಂದ್ರೆ ಪ್ರಯತ್ನ ಮಾಡಿ, ಅನುಕೂಲವಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಿದ್ದಂಗಿದ್ರೆ ಅಲ್ಲೂ ಕೂಡ ಅನುಕೂಲವಾಗ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇದೆ. ಒಟ್ಟಿನಲ್ಲಿ ತುಲಾರಾಶಿನವರಿಗೆ ಸುಮಾರು 80%, 85% ಶುಭ ಫಲಗಳನ್ನೇ ನೋಡಬೇಕು ಈ ವಾರ. ಹಾಗಾಗಿ ಸಣ್ಣ ಪುಟ್ಟದಾಗಿ ಇದ್ದೇ ಇರುತ್ತೆ, ಎಲ್ಲ ಪರ್ಫೆಕ್ಟ್ ಅನ್ನೋ ರೀತಿಯಲ್ಲಿ ಯಾವ ರಾಶಿಗಳಿಗೂ ಸಿಗೋದಿಲ್ಲ. ಹಾಗಾಗಿ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳು ಹೋಗಬೇಕು ಅನ್ನೋದಿತ್ತು ಅಂತಂದರೆ ಈ ವಾರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಈ ಹಳದಿ ಹೂವನ್ನು ಅಥವಾ ಹಳದಿ ಹೂವಿನ ಹಾರವನ್ನು ಗಣಪತಿಗೆ ಸಮರ್ಪಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಒಳ್ಳೆ ಫಲವನ್ನು ಈ ವಾರದಲ್ಲಿ ನೀವು ತುಲಾರಾಶಿನವರು ನೋಡೋದಕ್ಕೆ ದಾರಿಯಾಗ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೂ ಇರೋದಿಲ್ಲ. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ವೃಶ್ಚಿಕ ರಾಶಿನವ್ರಿಗೆ ಏನಾಗ್ತದೆ, ಇಲ್ಲಿವರೆಗೆ ಮಂದತ್ವ, ಜಡತ್ವ, ನಿದ್ರೆ, ಸೋಮಾರಿತನ, ಆಲಸ್ಯ, ನಿರುತ್ಸಾಹ ಇದೆಲ್ಲವೂ ಕೂಡ ಇತ್ತು. ಈಗ ಏನಾಗ್ತದೆ, ನಿಮಗೆ ವಾರ ಮಧ್ಯಭಾಗದಿಂದ ಆಚೆಗೆ ಓವರ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ, ತುಂಬ ಒತ್ತಡಗಳು ಜಾಸ್ತಿ ಆಗುತ್ತೆ, ಏನೋ ಒಂಥರ ಗಾಬರಿ, ಏನೋ ಒಂಥರ ಆತಂಕ, ಏನೋ ನೆಗೆಟಿವ್ ಥಾಟ್ಸು, ಏನೋ ಆಗತ್ತೆ ಅನ್ನೋ ರೀತಿಯಾದಂಥ, ನಾಳೆ ಏನೋ ಕೆಟ್ಟದಾಗತ್ತೆ ಅನ್ನೋ ರೀತಿಯಲ್ಲಿ ಸ್ವಲ್ಪ ಆ ಭ್ರಮೆಗೆ ಸಿಕ್ಕಾಕ್ಕೊಂಡು ಸ್ವಲ್ಪ ಒತ್ತಡಕ್ಕೆ ಸಿಕ್ಕಾಕ್ಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಸ್ವಯಂಕೃತವಾಗಿ ನೀವು ಅಪರಾಧ, ನಿಂದನೆ, ಅವಮಾನ ಅಥವಾ ಅದೃಷ್ಟ ವಂಚಿತರು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು. ಏನಾಗುತ್ತೆ, ಏನಾದರೂ ಒಂದು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಅದನ್ನು ನೆಗೆಟಿವ್ ಆಗಿ ತೆಗೆದುಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ಅಥವಾ ಏನೇ ನಡೆದ್ರೂ ಕೂಡ ಅದನ್ನು ತುಂಬ ಹತ್ತಾರು ರೀತಿಯಲ್ಲಿ ಪ್ರಶ್ನೆ ಹಾಕೊಳ್ತಕ್ಕಂಥ ಸ್ಥಿತಿ ನಿಮ್ಮಲ್ಲಿ ಬರ್ಬೋದು. ಅದನ್ನೇ ಓವರ್ ಥಿಂಕಿಂಗ್ ಅಂತೀವಿ. ಏನೋ ಒಂದು ಇನ್ಸಿಡೆಂಟ್ ಆಯಿತು, ಫ್ರೆಂಡ್ಸ್ ನಡುವೆ ಏನೋ ಮಾತುಕತೆ ಆಯಿತು, ಈಗ ಯಾಕೆ ಹಿಂಗೆ ಮಾಡಿದೆ, ಈಗ ಯಾಕೆ ಹಿಂಗೆ ಮಾತಾಡಿದೆ, ಇದ್ಯಾಕೆ ಬಂತು ಅನ್ನೋ ರೀತಿಯಲ್ಲಿ ತುಂಬ ಓವರ್ ಥಿಂಕಿಂಗ್ ಜಾಸ್ತಿ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅವನ್ನ ಆದಷ್ಟು ಅವಾಯ್ಡ್ ಮಾಡ್ತಕ್ಕಂಥದ್ದು ಸೂಕ್ತ. ಇನ್ನು ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಓಕೆ, ಹೆಂಗೋ ಸಾಗುತ್ತೆ, ಪೂರ್ಣ ಪ್ರಮಾಣ ಅಂತ ಇಲ್ಲ, ಹೇಗೋ ಸಾಗುತ್ತೆ ಅನ್ನೋ ರೀತಿಯಲ್ಲಿ ಹೋಗುತ್ತೆ ಅಷ್ಟೇ. ಆ ರೀತಿಯಲ್ಲಿ ಕಂಪ್ಲೀಟ್ ಪರ್ಫೆಕ್ಟ್ ಅನ್ನೋ ರೀತಿಯಲ್ಲ. ಒಂದು ₹100 ಇದ್ದರೆ ಒಂದು 30 ಅನ್ನೋ ರೀತಿಯಲ್ಲಿ ಹೆಂಗೋ ಹಾಗೆ ಬ್ಯಾಲೆನ್ಸ್ ಆಗೋದಕ್ಕೆ ದಾರಿ ಆಗ್ತದೆ.
ಬಂಧು ಬಾಂಧವರಿಂದ ಸ್ವಲ್ಪ ನಿರಾಸೆಗಳಾಗಬಹುದು, ಒತ್ತಡವನ್ನು ತಂದುಕೊಳ್ಳಬಹುದು. ನೆರೆಹೊರೆಯವರಿಂದ ಸ್ವಲ್ಪ ನಿರಾಸೆ ಒತ್ತಡಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ವಿದ್ಯಾಭಿವೃದ್ಧಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅಂತಕ್ಕಂಥದ್ದು ವಿದ್ಯಾಭ್ಯಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮಕ್ಕಳೊಂದಿಗೆ ಕಲಹವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆ, ಯಾಕೆಂದರೆ ಈ ಸ್ಕಿನ್ ಡಿಸೀಸು, ನರ ದೌರ್ಬಲ್ಯ, ಸ್ವಲ್ಪ ಈ ಮೆದುಳಿಗೆ ಸಂಬಂಧಪಟ್ಟ ಸಮಸ್ಯೆ, ಬೆನ್ನು ಸೆಳೆತಗಳು ಜಾಸ್ತಿ ಆಗುವಂಥದ್ದು, ಕಾಲಲ್ಲಿ ನರ ಎಳಿತಕ್ಕಂಥದ್ದು, ಎಲ್ಲೋ ಉಳುಕಿಸ್ಕೊಳ್ತಕ್ಕಂಥದ್ದು, ಎಲ್ಲೋ ಬಿದ್ದು ಪೆಟ್ಟು ಮಾಡಿಕೊಳ್ತಕ್ಕಂಥದ್ದು, ಇಂಥ ಪರಿಣಾಮಗಳನ್ನು ಎದುರಿಸಬಹುದು. ಅಥವಾ ಏನೋ ಪೆಟ್ಟು ಮಾಡಿಕೊಳ್ತಕ್ಕಂಥ ಸ್ಥಿತಿ, ಇಂಥವೇನಾದರೂ ಬರೋ ಸಾಧ್ಯತೆಗಳಿರುತ್ತೆ. ಸಂಗಾತಿಯ ನಡವಳಿಕೆಗಳು ಸ್ವಲ್ಪ ಬೇಸರ ತರುವಂಥದ್ದು, ಮಾನಸಿಕವಾಗಿ ಘಾಸಿಗಳು ಒಳಗಾಗುವಂಥದ್ದು ಒಂದು. ಎರಡನೇದಾಗಿ ಎಲ್ಲೋ ಸಣ್ಣದಾಗಿ ಆ ಬಾಂಧವ್ಯದ ಒಳಗಡೆ ಒಂದು ಸಂಶಯಗಳ ಸುಳಿದಾಟ ಅಂತಕ್ಕಂಥ ರೀತಿಯಲ್ಲಿ, ಅದು ಕೆಟ್ಟದಾಗಿ ಬರುತ್ತೋ ಒಳ್ಳೆಯದಾಗಿ ಬರುತ್ತೋ, ಒಟ್ಟಿನಲ್ಲಿ ಸಂಶಯಗಳ ಸುಳಿದಾಟ ಅಂತಕ್ಕಂಥದ್ದು. ಒಳ್ಳೆ ರೀತಿಯಲ್ಲಿ ಇದನ್ನು ಯಾಕೆ ಹಿಂಗೆ ಮಾಡಿರೋ ಅನ್ನೋ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಸಂಶಯಗಳು ಬರುವಂಥ ಸಾಧ್ಯತೆ ಇರುತ್ತೆ, ಬೇರೆ ರೀತಿಯಾದ ಸಂಶಯಗಳು ಬರುವಂಥ ಸಾಧ್ಯತೆಗಳಿದೆ. ಈ ರೀತಿಯಲ್ಲಿ ಸ್ವಲ್ಪ ಒದ್ದಾಟವನ್ನು ಅನುಭವಿಸಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಬಟ್ ಅದು ಜಾಸ್ತಿ ಡ್ರ್ಯಾಗ್ ಆಗೋದಿಲ್ಲ ಅಥವಾ ವಿಕೋಪಕ್ಕೆ ಹೋಗೋದಿಲ್ಲ, ಬ್ಯಾಲೆನ್ಸ್ ಆಗುತ್ತೆ, ಬ್ಯಾಲೆನ್ಸ್ ಮಾಡ್ತೀರಿ. ಅದು ಮಾತುಕತೆ ಮುಖಾಂತರ ಬಗೆಹರಿಸ್ಕೊಳ್ಳೋದಕ್ಕೆ ದಾರಿ ಆಗ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಭಾಗ್ಯ ಪ್ರಭಾವ ಸಾಮಾನ್ಯವಾಗಿ ಅದೃಷ್ಟ ಕೈ ಹಿಡಿತಕ್ಕಂಥ ಸಾಧ್ಯತೆಗಳು ಇರೋದಿಲ್ಲ ನಿಮಗೆ. ರಾಜಕಾರಣಿಗಳಿಂದ ಅನುಕೂಲ ಇಲ್ಲ, ಅಧಿಕಾರಿಗಳಿಂದಲೂ ಕೂಡ ಅನುಕೂಲ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಯಲ್ಲೇ ಇರುತ್ತೆ. ಅಧಿಕಾರಿಗಳಿಂದ ಬೇಸರ ಮನಸ್ತಾಪಗಳ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಅಧಿಕಾರಿಗಳೊಂದಿಗೆ ವ್ಯವಹಾರವನ್ನು ಮಾಡಬೇಕಾದ್ರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದಲೇ ಮಾಡಬೇಕಾಗತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ ಇರುವಂಥದ್ದು ಉಂಟು. ಇರೋದರಲ್ಲಿ ಸ್ವಲ್ಪ ಗುರುವಾರದ ನಂತರ ನಿಮಗೆ ಸ್ವಲ್ಪ ಸುಧಾರಣೆಯನ್ನು ಅಥವಾ ಚೇತರಿಕೆಯನ್ನು ಕಾಣಬಹುದು. ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಲಾಭಕ್ಕಾಗ್ಬೋದು, ಸ್ನೇಹಿತರಿಂದ ಆಗ್ಬೋದು, ವ್ಯವಹಾರಗಳಾಗ್ಬೋದು, ಸ್ವಲ್ಪ ಸುಧಾರಣೆ ಕಾಣಬಹುದು ಗುರುವಾರದ ನಂತರ. ವೃಶ್ಚಿಕ ರಾಶಿನವ್ರಿಗೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ? ವೆಂಕಟೇಶ್ವರ ನಾಮಸ್ಮರಣೆ ಮತ್ತು ವೆಂಕಟೇಶ್ವರನ ದರ್ಶನವನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ, ಖಂಡಿತ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಧನುಸ್ಸು ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ರಾಶ್ಯಾಧಿಪತಿ ವಕ್ರ. ರಾಶ್ಯಾಧಿಪತಿ ವಕ್ರ ಆಗಿದ್ದಾನೆ ಅಂತಂದಾಗ ಸಾಮಾನ್ಯವಾಗಿ ಏನು ಮಾಡಿದರೂ ಉಲ್ಟಾ ಹೊಡಿಬೇಕು ಅಥವಾ ತಪ್ಪಿ ಹೆಜ್ಜೆ ಇಡಬೇಕು ಅನ್ನೋ ರೀತಿಯಲ್ಲಿ ಇರುತ್ತೆ. ಆದರೆ ಸ್ವನಕ್ಷತ್ರವಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಅತಿ ಬುದ್ಧಿವಂತಿಕೆ ಅಂತಕ್ಕಂಥ ರೀತಿಯಲ್ಲೋ ಅತಿ ಜ್ಞಾನ ಅಂತಕ್ಕಂಥ ರೀತಿಯಲ್ಲೋ ಏನೋ ಪರಿವರ್ತನೆಯಾಗಿ ಒಂದು ರೀತಿಯಾದಂಥ ರೀತಿಯಲ್ಲಿ ವರದಾನವೂ ಕೂಡ ಆಗೋದಕ್ಕೆ ದಾರಿಯಾಗ್ತದೆ. ಓವರ್ ಅಂದರೆ ಒಂದು ಸಾಮಾನ್ಯ ಜ್ಞಾನಕ್ಕಿಂತಲೂ ಕೂಡ ವಿಶೇಷವಾದಂಥ ರೀತಿಯಲ್ಲಿ ಯೋಚನೆ ಮಾಡ್ತೀರಿ. ವಿಶೇಷ ಜ್ಞಾನ ಅಂತೀವಿ ಅದನ್ನು, ಆ ರೀತಿಯಲ್ಲಿ ಯೋಚನೆ ಮಾಡೋದಕ್ಕೆ ಹೋಗ್ತೀರಿ. ಅದು ಸ್ವಲ್ಪ ಕೆಲವೊಂದು ವಿಷಯಗಳಿಗೆ ಸಕ್ಸಸ್ಸನ್ನು ಕೊಡುತ್ತೆ. ಓವರ್ ಅತಿ ಜ್ಞಾನ ಅಂತಕ್ಕಂಥದ್ದು, ಅತಿ ಬುದ್ಧಿವಂತಿಕೆ ಅಂತಕ್ಕಂಥದ್ದು ಒಂದೊಂದು ಟೈಮ್ ಉಲ್ಟನೂ ಹೊಡಿತದೆ. ಹಾಗಾಗಿ ನೋಡಿಕೊಡಿ, ಅದನ್ನು ಸ್ವಲ್ಪ ಕ್ಲ್ಯಾಶ್ ಆಗೋ ಸಾಧ್ಯತೆಗಳಿರುತ್ತೆ. ಆರ್ಥಿಕವಾದಂಥ ಸ್ಥಿತಿ ಒಂದು 40-60 ಬಂದರೆ 60 ಹೋಗೋದು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಬಂಧು ಬಾಂಧವರ ಸಹಕಾರ ನಿಮಗೆ ಪ್ರಾಪ್ತಿ ಇಲ್ಲ. ವಿದ್ಯಾಭ್ಯಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಕೆ, ಪರವಾಗಿಲ್ಲ. ಮಕ್ಕಳ ಸಹಕಾರ ಅಂತಕ್ಕಂಥದ್ದು ನಿಮಗೆ ಸಾಮಾನ್ಯವಾಗಿ ವಾರ ಮಧ್ಯಭಾಗದಿಂದ ಆಚೆಗೆ ಸಿಗುತ್ತೆ. ಮತ್ತು ಪ್ರೀತಿ ಪ್ರೇಮದ ವಿಷಯಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲೂ ಕೂಡ ಸಕ್ಸಸ್ ಅನ್ನೋ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ವಾರ ಮಧ್ಯಭಾಗದಿಂದ ಆಚೆಗೆ ದೊರಕುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಯಾಕೆಂದರೆ ಭಾವನಾತ್ಮಕವಾದಂಥ ಪೆಟ್ಟುಗಳನ್ನು ನೋಡಿರ್ತೀವಿ ಈ 2 ವಾರಗಳಲ್ಲಿ, ಹಿಂದಿನ 2 ವಾರಗಳಲ್ಲಿ. ಈಗ ಅದನ್ನು ಸ್ವಲ್ಪ ರಿಲ್ಯಾಕ್ಸ್ ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗಿ ಬರೋದಕ್ಕೆ ದಾರಿ ಉಂಟು. ಆರೋಗ್ಯ ಸುಧಾರಣೆ ಆಗ್ತಕ್ಕಂಥದ್ದು, ಉದ್ಯೋಗ ದೊರಕುವಂಥದ್ದು ಅಥವಾ ಸೇವಾ ವೃತ್ತಿಯ ಉದ್ಯೋಗ ಮಾಡುವಂಥವ್ರಿಗೂ ಕೂಡ ಅನುಕೂಲವಾಗ್ತಕ್ಕಂಥದ್ದು, ಸಂಬಳಕ್ಕೆ ಕಂಪನಿಗಳಲ್ಲಿ ಉದ್ಯೋಗ ಹುಡುಕ್ತಾ ಇದ್ದರೆ ಅಥವಾ ಉದ್ಯೋಗ ಬದಲಾವಣೆ ಮಾಡಬೇಕು ಅನ್ನೋ ರೀತಿಯಾದಂಥ ಪರಿಸ್ಥಿತಿಯಲ್ಲಿದ್ದರೆ ಒಳ್ಳೆಯ ಉತ್ತಮವಾದಂಥ ಅವಕಾಶಗಳು ಪ್ರಾಪ್ತಿಯಾಗತ್ತೆ. ಕೆಲಸಗಾರ, ನಿಮ್ದು ಯಾವುದೋ ಕೆಲಸ ಕಾರ್ಯಗಳಿಗೆ ಕೆಲಸಗಾರರು ಬೇಕು, ನೀವು ಮಾಡುವಂಥ ಉದ್ಯಮಕ್ಕಾಗ್ಬೋದು ಅಥವಾ ಮನೆಯಲ್ಲಾಗ್ಬೋದು, ಏನೋ ಕೆಲಸ ಮಾಡಬೇಕು, ಸಣ್ಣಪುಟ್ಟ ಕೆಲಸಗಾರರು ದೊರಕುವಂಥ ಸಾಧ್ಯತೆಗಳು, ಅವರಿಂದ ಸರಿಯಾಗಿ ಕೆಲಸ ಕಾರ್ಯಗಳು ನಿರ್ವಹಣೆ ಆಗ್ತಕ್ಕಂಥ ಸ್ಥಿತಿ. ರಾಜಕಾರಣಿಗಳಿಂದ ಅಧಿಕಾರಿಗಳಿಂದ ಸಹಕಾರ, ಯೋಗಬಲ, ಅದೃಷ್ಟ ಅಂತಕ್ಕಂಥ ಸ್ಥಿತಿ. ಆದರೆ ವಾರ ಮಧ್ಯಭಾಗದವರೆಗೆ ಗುರುವಾರದ ನಂತರ ಅದು ಉಲ್ಟಾ ಹೊಡಿತಕ್ಕಂಥ ಸಾಧ್ಯತೆಗಳಿರುತ್ತೆ. ತಂದೆಯ ಆರೋಗ್ಯ ಕೆಡುವಂಥದ್ದು ಗುರುವಾರದ ನಂತರ ಅನ್ನೋ ರೀತಿಯಾದಂಥ ಸ್ಥಿತಿ, ಅಥವಾ ತಂದೆಯೊಂದಿಗೆ ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತಕ್ಕಂಥ ಸಂದರ್ಭಗಳು ಕಂಡುಬರುತ್ತೆ. ಸಾಮಾನ್ಯವಾಗಿ ಧನುಸ್ಸು ರಾಶಿನವರಿಗೆ ಈ ವಾರ ಹತ್ತತ್ರ 60-40 ರೀತಿಯಲ್ಲಿ ಎಲ್ಲ ವ್ಯವಹಾರ ಚಟುವಟಿಕೆಗಳಲ್ಲೂ ಕೂಡ ನಿಮಗೆ ಈ ವಾರದಲ್ಲಿ ಹಾಗೇ ಇರುತ್ತೆ. 40 ಅನುಕೂಲವಾದರೆ 60 ಅನಾನುಕೂಲ ಅನ್ನೋ ರೀತಿಯಲ್ಲಿದೆ. ಹಾಗಾಗಿ
ಸ್ವಲ್ಪ 60 ಅನುಕೂಲ 40 ಅನಾನುಕೂಲ ಅಂತಂದರೆ ಒಂಚೂರು ಬ್ಯಾಲೆನ್ಸ್ ಆಗುತ್ತೆ. ಆಗಬೇಕು 60-40 ಅನುಕೂಲ 40 ಅನಾನುಕೂಲ ಆಗಬೇಕು ಅನ್ನೋ ರೀತಿಯಲ್ಲಿ ಇತ್ತು ಅಂದರೆ ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ನೀವೇನು ಮಾಡಬೇಕಾಗತ್ತೆ, ಕುಲದೇವತೆಯ ನಾಮಸ್ಮರಣೆಯನ್ನು ಸಾಧ್ಯವಾದಷ್ಟು ಮಾಡಿ, ಅನುಕೂಲವಾಗತ್ತೆ. ಇನ್ನು ಮಕರ ರಾಶಿನೋಗಿ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ರಾಷ್ಟ್ರಾಧಿಪತಿ ವಕ್ರ, ಹಾಗಾಗಿ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಉಲ್ಟಾ ಹೊಡಿಬೇಕು ಅಂತ ರೀತಿಯಲ್ಲಿ ಇರುತ್ತೆ. ಆದರೆ ಉಲ್ಟಾ ಹೊಡೆಯೋದಿಲ್ಲ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೀಳುತ್ತೆ. ವ್ಯವಹಾರ ಆಗತ್ತೆ, ಹಣಕಾಸು ಹರಿದು ಬರುತ್ತೆ. ಬಂದಿದ್ದನ್ನು ಯಥಾವತ್ತು ತೆಗೆದುಕೊಂಡೋಗಿ ಅದನ್ನು ಇನ್ನೊಂದು ಕಡೆ ಇನ್ವೆಸ್ಟ್ ಮಾಡ್ತೀರಿ, ಕಳೆಯಲ್ಲ, ಇನ್ವೆಸ್ಟ್ ಮಾಡ್ತೀರಿ ಸೇವಿಂಗ್ಸ್ ಅನ್ನೋ ರೀತಿಯಲ್ಲಿ, ಅಥವಾ ಹೂಡಿಕೆ ಮಾಡ್ತೀರಿ. ನೀವು ಮಾಡುವಂಥ ವ್ಯವಹಾರದ ಮೇಲೆ ತಾಮದು ಇನ್ನಷ್ಟು ಐಟಮ್ ಹಾಕ್ಕೊಳ್ತಕ್ಕಂಥದ್ದು, ಈ ಪರಿಸ್ಥಿತಿಗಳು ಬರೋದಕ್ಕೆ ದಾರಿಯಾಗ್ತದೆ. ಹಾಗಾಗಿ ಹಣಕಾಸು ಬಂದ್ರೂ ಕೂಡ ಕೊರತೆ ಎನ್ನುವ ರೀತಿಯಲ್ಲಿ ಕಾಣುತ್ತೆ. ಬಂಧು ಬಾಂಧವರ ಸಹಕಾರ ಸಾಮಾನ್ಯವಾಗಿ ಸಿಗೋದಿಲ್ಲ, ಅಷ್ಟು ಸುಲಭವಾಗಿ ನಿಮ್ಮನ್ನು ಒಪ್ಪಿಕೊಳ್ತಕ್ಕಂಥ ಸ್ಥಿತಿನಲ್ಲಿ ಅವರು ಇರೋದಿಲ್ಲ ಅಂತಕ್ಕಂಥದ್ದು. ಸ್ಥಿರಾಸ್ತಿ ವ್ಯವಹಾರಗಳು ಚೆನ್ನಾಗಿ ಆಗತ್ತೆ ಸಾಮಾನ್ಯವಾಗಿ ಈ ವಾರ. ಯಂತ್ರೋಪಕರಣ ಅಥವಾ ಭೂಮಿ ಖರೀದಿ ಮಾಡುವಂಥವ್ರಿಗೆ ಅದ್ಭುತವಾದಂಥ ಲಾಭ ವರದಾನ, ಮಾರಾಟ ಮಾಡುವಂಥವ್ರಿಗೂ ಕೂಡ ಅದ್ಭುತವಾದಂಥ ಲಾಭ ವರದಾನ ಅನ್ನೋ ರೀತಿಯಾದಂಥ ಸ್ಥಿತಿ. ಅಥವಾ ಸ್ಥಿರಾಸ್ತಿ ಮೇಲೆ ಸಾಲ ಕೇಳ್ತಿದ್ದೀರಿ ಅಥವಾ ಎಲ್ಲೋ ಬ್ಯಾಂಕಲ್ಲಿ ಅಪ್ಲೈ ಮಾಡಿದಿರಿ ಅಂದರೆ ಅಲ್ಲೂ ಕೂಡ ಸ್ವಲ್ಪ ಸಕ್ಸಸ್ ಆಗುವಂಥ ಸಾಧ್ಯತೆಗಳು ಉಂಟು. ಮಕ್ಕಳಿಂದ ಪ್ರೀತಿಪಾತ್ರರಿಂದ ಆರ್ಥಿಕ ಸಹಾಯ ಹರಿದು ಬರ್ತಕ್ಕಂಥ ಸಂದರ್ಭಗಳಿರುತ್ತೆ. ಆರೋಗ್ಯದಲ್ಲಿ ಸುಧಾರಣೆ ಆಗ್ತಕ್ಕಂಥ ಲಕ್ಷಣಗಳಿದೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಶುಭ ಕಾರ್ಯ ಪ್ರಯತ್ನ ಅನುಕೂಲ ಇದೆ. ಈ ವಾರ ಪ್ರಯತ್ನವನ್ನು ಮಾಡಿದರೆ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ತುಂಬ ಆಪತ್ತುಗಳೇನಾದರೂ ಬರುತ್ತಾ ಅಂದರೆ ಇಲ್ಲ, ಆ ರೀತಿಯಾದಂಥ ಆಪತ್ತು ಬರುವಂತೆ ಯಾವ ಲಕ್ಷಣಗಳು ಈ ವಾರದಲ್ಲಿ ನಿಮಗೆ ಯಾವುದು ಕೂಡ ಕಂಡು ಬರ್ತಾ ಇಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ವಿದ್ಯಾಭಿವೃದ್ಧಿ ಆಗುವಂಥದ್ದು, ಉನ್ನತ ವಿದ್ಯಾಭ್ಯಾಸ ಪ್ರಯತ್ನದಲ್ಲಿ ಅಲ್ಲೂ ಕೂಡ ಅನುಕೂಲವಾಗ್ತಕ್ಕಂಥ ಸ್ಥಿತಿ. ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ತುಂಬ ಉತ್ತಮವಾದ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ ಈ ವಾರ. ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ಈ ವಾರ ಆಲ್ಮೋಸ್ಟ್ 85-90% ಶುಭ ಫಲಗಳನ್ನು ನೋಡೋದಕ್ಕೆ ದಾರಿಯಾಗ್ತದೆ. ಇನ್ನೊಂದು 10% 15% ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದನ್ನು ಸ್ವಲ್ಪ ಸುಧಾರಣೆ ಮಾಡಿಕೊಳ್ಳಲೇಬೇಕು ಅನ್ನೋ ರೀತಿಯಲ್ಲಿತ್ತು ಅಂದರೆ ಸುಬ್ರಹ್ಮಣ್ಯನಿಗೆ ಮಲ್ಲಿಗೆ ಹೂವಿನಿಂದ ಅಷ್ಟೋತ್ತರವನ್ನು ಮಾಡಿಸಿ, ಅದ್ಭುತವಾದಂಥ ಫಲ ಈ ವಾರದಲ್ಲಿ ನೀವು ನೋಡ್ತೀರಿ. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಎಳೆದಾಟ ಅಥವಾ ಬಂದಂಥ ಅವಕಾಶ ಕೈ ತಪ್ಪುವಂಥದ್ದು. ರಾಹು ಬೇರೆ ಅಲ್ಲೇ ಕುಳಿತಿದ್ದಾನೆ, ರಾಶಾಧಿಪತಿ ವಕ್ರಿಯಾಗಿ ಆ ರಾಶಿಯನ್ನು ಪ್ರವೇಶ ಅಥವಾ ರಾಶಿಗೆ ಹಿಂದಿನ ಮನೆಯಲ್ಲಿರುವಂಥ ರೀತಿಯನ್ನು ಕನ್ಸಿಡರ್ ಆಗ್ತಕ್ಕಂಥದ್ದಾಗಿರೋದ್ರಿಂದ ಅಲ್ಲಿ ಸ್ವಲ್ಪ ವಿರುದ್ಧವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ. ತೀರ್ಮಾನಗಳೆಲ್ಲವೂ ಕೂಡ ರಾಂಗ್ ಆಗ್ತಕ್ಕಂಥದ್ದು. ಅತಿ ಬುದ್ಧಿವಂತಿಕೆಯ ಪ್ರದರ್ಶನಕ್ಕೆ ಹೋಗಿ ಅತಿ ಒಂದು ರೀತಿ ಓವರ್ ಕಾನ್ಫಿಡೆನ್ಸ್ ಅನ್ನೋ ರೀತಿಯಲ್ಲಿ ಹೋಗಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಆಗತ್ತಗೋ ಅನ್ನೋ ರೀತಿಯಲ್ಲಿ ನಾನು ಮಾಡಿದ್ದು ಸರಿ ಇರ್ತದೆ ಅನ್ನೋ ರೀತಿಯಲ್ಲಿ ಏನೋ ಹೋಗಿ ಸ್ವಲ್ಪ ಇಕ್ಕಟ್ಟಿಗೆ ಸಿಕ್ಕಾಕ್ಕೊಳ್ತೀರಿ. ಅದನ್ನು ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಒಂದು ಆರ್ಥಿಕವಾದಂಥ ಸ್ಥಿತಿ ತುಂಬ ಇತ್ತಗೆ ತುಂಬ ಬಂತು ಅನ್ನೋ ರೀತಿಯಲ್ಲೂ ಅಲ್ಲ, ತುಂಬ ಹೋಯ್ತು ಅನ್ನೋ ರೀತಿಯಲ್ಲ, ಬರೋದಕ್ಕಿಂತಲೂ ಹೋಯ್ತು ಅನ್ನೋ ರೀತಿಯಾದ ದುಃಖ ಜಾಸ್ತಿ ಆಗುತ್ತೆ ಈ ವಾರ ಸಾಮಾನ್ಯವಾಗಿ. ಯಾಕೆಂದರೆ ಬಂದಿದ್ದನ್ನು ಏನೋ ಮಾಡೋಕ್ಕೆ ಹೋಗ್ತೀರಿ, ಅಲ್ಲಿ ಕಳ್ಕೊಳ್ತೀರಿ. ಬರುತ್ತೆ, ಬಂದಿದ್ದನ್ನು ಏನೋ ಮಾಡೋಕ್ಕೆ ಹೋಗ್ತೀರಿ, ಕಳ್ಕೊಳ್ತೀರಿ. ಕೈಲಿದ್ದದ್ದು ಕೂಡ ಕಿತ್ಕೊಂಡು ಹೋಗುತ್ತೆ. ಈ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥ ದಾರಿ ಇರ್ತದೆ, ಎಚ್ಚರಿಕೆ. ಮತ್ತು ಈ ನೆರೆಹೊರೆಯಿಂದ ಬಂಧು ಬಾಂಧವರಿಂದ ಸ್ವಲ್ಪ ಇರುವಂಥ ಮನಸ್ತಾಪಗಳನ್ನು ಸರಿ ಮಾಡಿಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ, ಅಥವಾ ಒಂದು ಅಶತ್ರುತ್ವ ಪ್ಯಾಚಪ್ ಆಗುವಂಥದ್ದು ಇರುತ್ತೆ ಈ ವಾರ. ಸ್ಥಿರಾಸ್ತಿ ವ್ಯವಹಾರಗಳು ತುಂಬ ಸುಸೂತ್ರವಾಗಿ ಆಗೋದಿಲ್ಲ. ಮನಸ್ಸಿನಲ್ಲಿ ಏನೋ ಒಂಥರ ಗಲಿಬಿಲಿ, ಗೊಂದಲ, ಆತಂಕ, ಒಂದು ರೀತಿಯಾದಂಥ ಅಸಮಾಧಾನ ಅಂತಕ್ಕಂಥ ರೀತಿಯಲ್ಲಿ ತುಂಬ ನೆಗೆಟಿವ್ ಅನ್ನೋ ರೀತಿಯಲ್ಲಿ ಈ ಭಾಸವಾಗುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಉಂಟು. ಈ ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಸಮಸ್ಯೆಗಳಾಗಬಹುದು, ಜಾಗ್ರತೆ. ಸಂಗಾತಿಯ ನಡವಳಿಕೆಗಳಿಂದ ಸ್ವಲ್ಪ ಬೇಸರವಾಗಿ ಫೈಟಿಂಗ್ ಅಥವಾ ಕಿತ್ತಾಟ, ಕಲಹ ಈ ವಾರದಲ್ಲಿ ನೀವು ನೋಡುವಂಥ ಸಾಧ್ಯತೆಗಳಿರುತ್ತೆ. ವ್ಯಾಜ್ಯಗಳಲ್ಲಿ ಸ್ವಲ್ಪ ನಿಮಗೆ ಪರವಾಗಿ ವರದಾನವಾಗುತ್ತೆ. ಕೋರ್ಟ್ ಕೇಸ್ ಅಥವಾ ವ್ಯಾಜ್ಯಗಳ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಉದ್ಯೋಗದ ಹುಡುಕಾಡಿರ್ತಕ್ಕಂಥವ್ರಿಗೆ ವಾರ ಅಂತ್ಯ ಅತ್ಯಂತ ಶುಭಪ್ರದವಾದಂಥದ್ದು. ಯಾರ್ಯಾರು ಕೂಲಿ ಕೆಲಸ, ವಾರಗೂಲಿ, ದಿನಗೂಲಿ, ತಿಂಗಳ ಸಂಬಳಕ್ಕೆ ಕೆಲಸವನ್ನು ಹುಡುಕ್ತಾ ಇದ್ದೀರೋ ಅವರೆಲ್ಲರಿಗೂ ಕೂಡ ವರದಾನ
ವಾರಾಂತ್ಯ ಅದ್ಭುತವಾದಂಥ ವರದಾನ. ಗುರುವಾರ, ಶುಕ್ರವಾರ, ಶನಿವಾರ ಅಂತಕ್ಕಂಥ ರೀತಿಯಲ್ಲಿದೆ. ಹಾಗಾಗಿ ಪ್ರಯತ್ನ ಮಾಡಿ, ಚಿಂತೆ ಮಾಡುವಂಥದ್ದು ಬೇಡ. ಒಂದು ಕೆಲಸ ಮಾಡಿ, ಸ್ವಲ್ಪ ಮೈನಸ್ ಎಲ್ಲ ಹೋಗಿ ಪ್ಲಸ್ ಆಗಿ ಕನ್ವರ್ಟ್ ಆಗಬೇಕು. ಅಥವಾ ಪ್ಲಸ್ ಆಗದಿದ್ದರೂ ಮೈನಸ್ಸು ತೊಂದರೆ ಕೊಡದಂಥ ರೀತಿಯಲ್ಲಿ ಇರಬೇಕು ಅನ್ನೋ ರೀತಿಯಲ್ಲಿ ಇತ್ತು ಅಂದರೆ ಸಾಧ್ಯವಾದಷ್ಟು ಹನುಮನ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ಜೋಡಿ ದೀಪವನ್ನು ಹಚ್ಚಿ ಒಳ್ಳೆಯ ವರದಾನ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಮೀನರಾಶಿನವ್ರಿಗೆ ರಾಷ್ಟ್ರಾಧಿಪತಿ ವಕ್ರನಾಗಿ ಶನಿ ಕುಳಿತಿದ್ದಾನೆ. ರಾಷ್ಟ್ರಾಧಿಪತಿ ವಕ್ರನಾಗಿದ್ದರೂ ಕೂಡ ಸ್ವಭಾವದಲ್ಲಿ ಬಲಯುತನಾಗಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಹೋರಾಟದ ಶಕ್ತಿ ಚೆನ್ನಾಗಿರುತ್ತೆ. ಅದರ ಜೊತೆಯಲ್ಲಿ ಜ್ಞಾನ, ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ಆ ಜ್ಞಾನ ಚೆನ್ನಾಗಿರುತ್ತೆ. ಶನಿ ಮಂಕು ಕವಿಸ್ತಾನೆ, ಆದರೂ ಕೂಡ ಮಂಕು ಕವಿದ್ರೂ ಎಲ್ಲೋ ತಟ್ಟನ್ನು ಯೋಚನೆ ಬರ್ತದೆ, ಇದು ಮಾಡೋದು ಬೇಡ, ಇದು ಮಾಡಿದ್ರೆ ಸರಿಯಾಗುತ್ತೆ ಅನ್ನೋ ರೀತಿಯಲ್ಲಿ ಅಲ್ಲಿ ಸಕ್ಸಸ್ ಆಗ್ತಾರೆ. ಅದು ನಿಮಗೆ ವರದಾನವಾಗುವಂಥ ಸಾಧ್ಯತೆಗಳು ಕಂಡು ಬರ್ತದೆ. ಅಂದರೆ ಮಾಡುವಂಥ ಕೆಲಸ ಕಾರ್ಯದಲ್ಲಿ ನಿಮ್ಮ ಬುದ್ಧಿವಂತಿಕೆ ಅಥವಾ ಜ್ಞಾನದಿಂದ ಒಳ್ಳೆಯ ಪಾಸಿಟಿವ್ ಆಗುವಂಥ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ತಕ್ಕಂಥ ಶಕ್ತಿ ಈ ವಾರ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಉಂಟು. ಸಂಗಾತಿಯಿಂದ ಸ್ವಲ್ಪ ಹಣಕಾಸಿನ ಸಹಾಯ ಅನುಕೂಲ, ಪಾಲುದಾರಿಕೆ ವ್ಯವಹಾರದಲ್ಲೂ ಕೂಡ ಅನುಕೂಲವಾಗ್ತಕ್ಕಂಥದ್ದು. ಅದರಲ್ಲೂ ಕೂಡ ಕುಜ ಸ್ವಲ್ಪ ಬಲವಾಗಿದ್ದಾನೆ, ತಂದೆಯ ಸಹಕಾರ ಸಿಗುವಂಥದ್ದು. ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲವಾಗ್ತಕ್ಕಂಥ ಸ್ಥಿತಿ. ಅನಿರೀಕ್ಷಿತವಾದಂಥ ನಷ್ಟವನ್ನು ಅನಿರೀಕ್ಷಿತವಾಗಿ ಹೆಣ್ಣು ಮಕ್ಕಳಿಂದಲೋ, ಅಕ್ಕ ತಂಗಿ, ಸ್ನೇಹಿತೆ, ತಾಯಿ, ಈ ರೀತಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಹೆಣ್ಣಿನಿಂದ ಸ್ವಲ್ಪ ಗೌರವಯುತವಾಗಿ ನಡ್ಕೊಂಡ್ರೆ ಸಮಸ್ಯೆ ಇಲ್ಲ. ಅಗೌರವವಾಗಿ ಅಥವಾ ಅವರಿಗೆ ನೋವಾಗಂಥ ರೀತಿಯಲ್ಲಿ ನಡೆದುಕೊಂಡರೆ ಮಾತ್ರ ನಿಮಗೆ ಅವರೇ ದುರ್ಗಿಯಾಗಿ ನಿಮ್ಮನ್ನು ಮಠ ಹಾಕ್ತಾರೆ. ಅಂದರೆ ಸಂಕಷ್ಟ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಎಚ್ಚರಿಕೆ. ಆರೋಗ್ಯದಲ್ಲಿ ಸುಧಾರಣೆ ಆಗ್ತಕ್ಕಂಥ ಲಕ್ಷಣಗಳಿದೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ತಂದೆಯ ಸಹಕಾರ ಪ್ರಾಪ್ತಿಯಾಗುತ್ತೆ, ಮೇಲಧಿಕಾರಿಗಳ ಸಹಕಾರ ನಿಮಗೆ ದೊರಕುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಒಟ್ಟಿನಲ್ಲಿ ಹತ್ತತ್ರ 70ರಿಂದ 75% ಶುಭಪ್ರದವಾದಂಥ ಫಲವನ್ನು ಈ ವಾರದಲ್ಲಿ ನೀವು ನೋಡ್ತೀರಿ. ಹಾಗಾಗಿ ಇನ್ನು 25 ಭಾಗದಿಂದ ಆಗ್ತಕ್ಕಂಥ ತೊಂದರೆಗಳು ಹೋಗಬೇಕು ನಿಮಗೆ ಅನ್ನುವಂಥದ್ದು ಇತ್ತು ಅಂದರೆ ಲಲಿತಾಂಬಿಕಾ ಆರಾಧನೆ ಅಥವಾ ಲಲಿತಾ ಸಹಸ್ರನಾಮ ಪಾರಾಯಣ ಅದ್ಭುತವಾದಂಥ ರೀತಿಯಲ್ಲಿ ಈ ವಾರ ನಿಮಗೆ ವರದಾನವಾಗುತ್ತೆ. ಅದನ್ನು ಮಾಡಿ, ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.